ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 5 ಹಾಗೂ 6ನೇ ವಾಕ್ಯ ಓದೋಣ. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ನಮಗೆ ಕೊಟ್ಟಿರುವಂತಹ ಈ ಒಳ್ಳೆಯ ಸಂದರ್ಭಕ್ಕಾಗಿ ಸ್ತೋತ್ರ. ನಾವು ಕೂಡಿ ಬಂದು ನಿಮ್ಮ ಸಮ್ಮುಖದಲ್ಲಿ ಆರಾಧಿಸುವಂತೆ, ಮಹಿಮೆ ಪಡಿಸುವಂತೆ, ನಿಮ್ಮ ವಾಕ್ಯವನ್ನು ಕೇಳುವಂತೆ ಕರ್ತನು ಕೊಟ್ಟಂತ ಒಳ್ಳೆಯ ಸಂದರ್ಭಕ್ಕಾಗಿ ಸ್ತೋತ್ರ. ಈಗಲೂ ಕೂಡ ಉತ್ತಮವಾದಂತ ಒಳ್ಳೆಯ ಪಾಲು ನಿಮ್ಮ ಬಳಿ ಉಂಟು ದೇವರೇ. ನಮಗೆ ಬೇಕಾಗಿರುವಂತ ಪಾಲನ್ನು ಈ ಬೆಳಗಿನ ಜಾವದಲ್ಲಿ ಮುರಿದು ಕೊಡಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗೆ ಏನು ಅವಶ್ಯವಾದನ್ನು ಕೊಟ್ಟು ಆಶೀರ್ವದಿಸಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯ. ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ಗಮನಿಸಿರಿ, ದೇವರು ನಮ್ಮನ್ನು ಕರೆದಂತಹ ಕರೆಯುವಿಕೆಯಲ್ಲಿ 2 ಕಾರ್ಯಗಳು ಒಳಗೊಂಡಿದೆ. ಒಂದು ಅರಸುತನ, ಆಳ್ವಿಕೆ. ಇನ್ನೊಂದು ಯಾಜಕತ್ವ, ಅಭಿಷೇಕ. 2 ಅದರೊಳಗೆ ಇದೆ. ಅರಸುತನದ ಅಭಿಷೇಕವು ಅದರಲ್ಲೇ ಇದೆ, ಯಾಜಕತ್ವದ ಅಭಿಷೇಕವು ಅದರಲ್ಲೇ ಇದೆ. ಇದೆರಡೂ ಕೂಡ ಒಳಗೊಂಡಿರುವಂಥದ್ದನ್ನೇ ಸತ್ಯವೇದದಲ್ಲಿ ಮೆಲ್ಕಿಸೆದೇಕನ ವಿಧಾನ. ಲೋಕದ ರಾಜ್ಯಕ್ಕೂ ಪರಲೋಕದ ರಾಜ್ಯಕ್ಕೂ ಏನು ವ್ಯತ್ಯಾಸ ಎಂಬುದಾಗಿ ನೋಡುವುದಾದರೆ, ಲೋಕದ ರಾಜ್ಯವು ಈ ರಾಜ್ಯವು ಪ್ರತ್ಯೇಕವಾಗಿ ಇರುತ್ತದೆ. ಅಂದರೆ ಧಾರ್ಮಿಕ ನೇಮನಿಷ್ಠೆಗಳು ಪ್ರತ್ಯೇಕವಾಗಿರುತ್ತದೆ, ರಾಜ್ಯಾಂಗದ ನೇಮನಿಷ್ಠೆ ಪ್ರತ್ಯೇಕವಾಗಿರುತ್ತದೆ. ರಿಲಿಜಿಯಸ್ ಲಾ, ಸಿವಿಲ್ ಲಾ 2 ಕೂಡ ಪ್ರತ್ಯೇಕವಾಗಿರಬೇಕು. ಯಾತಕ್ಕಾಗಿ ಅಂದ್ರೆ ಈ 2 ಕೂಡ ಒಬ್ಬನೇ ವ್ಯಕ್ತಿ ಹತ್ರ ಇತ್ತು ಅಂದ್ರೆ ಆ ಪರ್ಟಿಕ್ಯುಲರ್ ಪರ್ಸನ್ ಧಾರ್ಮಿಕ ಪರ್ಸನ್ ಆಗಿ ಇದ್ದು ಒಂದು ಧರ್ಮಕ್ಕೆ ಸೇರಿದವರಾಗಿದ್ರು ಅಂದ್ರೆ ಅವ್ರು ಏನ್ ಮಾಡುತ್ತಾರೆ, ಆ ಧರ್ಮವನ್ನು ಹಿಡಿದುಕೊಂಡು ಇನ್ನೊಂದು ಧರ್ಮವನ್ನು ಏನ್ ಮಾಡುತ್ತಾರೆ, ಹಿಂಸೆ ಮಾಡುತ್ತಾರೆ, ಕಷ್ಟಪಡಿಸುತ್ತಾರೆ. ಇದು ಸ್ವಾಭಾವಿಕ. ಆದ್ದರಿಂದ ಲೋಕಾದ್ಯಂತ ಹೇಗೆ ಮಾಡಿದ್ದಾರೆ ಅಂದ್ರೆ, ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣದ ಲಾ ಸಪರೇಟ್ ಆಗಿರುತ್ತದೆ, ಈ ಧಾರ್ಮಿಕ ಲಾ ಸಪರೇಟ್ ಆಗಿರುತ್ತದೆ. ಇದೆರಡನ್ನು ಕೂಡ ಮಿಕ್ಸ್ ಮಾಡುವುದಿಲ್ಲ, ಎರಡನ್ನೂ ಕೂಡ ಪ್ರತ್ಯೇಕವಾಗಿ ಇಟ್ಟಿರುತ್ತಾರೆ. ಆದರೆ ಪರಲೋಕ ರಾಜ್ಯವು ಹೇಗಿರುತ್ತದೆ ಅಂದ್ರೆ, ಅಲ್ಲಿ ಈ ಅರಸುತನವು ಹಾಗೂ ಯಾಜಕತ್ವವು ಒಂದಾಗಿರುತ್ತದೆ. ಇದನ್ನು ನೀವು ಲೋಕದಲ್ಲಿ ಮಾಡುವುದಕ್ಕೆ ಆಗಲ್ಲ, ಲೋಕದಲ್ಲಿರುವವರು ಮಾಡುವುದಕ್ಕೆ ಆಗಲ್ಲ. ಯಾಕಂದ್ರೆ ಇದನ್ನು ಮಾಡುವುದಕ್ಕೆ ಅವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರೇನ್ ಮಾಡುತ್ತಾರೆ ಅಂದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಧರ್ಮವನ್ನು ಅಥವಾ ಒಂದು ದೇವರನ್ನು ಹಿಡಿದುಕೊಂಡು ಬೇರೆ ದೇವರನ್ನು ಅಥವಾ ಬೇರೆ ಜನರನ್ನು, ಬೇರೆ ದೇವರನ್ನು ಸೇವಿಸುವಂತಹ ಜನರನ್ನು ಅವರು ಹಿಂಸೆ ಪಡಿಸುತ್ತಾರೆ. ಆದ್ದರಿಂದ ದೇವರೇನು ಹೇಳುತ್ತಾರೆ, ನಿಮ್ಮ ರಾಜ್ಯವು ಬರಲಿ ಎಂದು ನಾವು ಹೇಳುತ್ತೇವೆ. ಇವೆರಡನ್ನು ಕೂಡ ಮಾಡುವುದಕ್ಕೆ ಶಕ್ತನು ಯಾರಂದ್ರೆ ದೇವರಾದ ಯೇಸು ಕ್ರಿಸ್ತನು ಮಾತ್ರವೇ. ಯಾಜಕತ್ವವನ್ನು, ಅರಸುತನವನ್ನು ಒಟ್ಟಾಗಿ ಕರೆಕ್ಟ್ ಆಗಿ ಅದನ್ನು ಫೋಕಸ್ ಮಾಡಿ ಮಾಡುವಂತ ಒಬ್ಬರೇ ಕಿಂಗ್ ಯಾರಂದ್ರೆ ಯೇಸು ಕ್ರಿಸ್ತನು. ಈಗ ಅವರೇನು ಮಾಡುತ್ತಾರೆ, ಅದೇ ರೀತಿಯಾಗಿ ನಿಮ್ಮನ್ನು ನನ್ನನ್ನು ಕರೆದಿದ್ದಾರೆ. ವಾಕ್ಯ ಹೇಳುತ್ತದೆ, ಅರಸರನ್ನಾಗಿಯೂ ಯಾಜಕರನ್ನಾಗಿಯೂ. ಮೆಲ್ಕಿಸೆದೇಕನ ಕುರಿತಾಗಿ ಹೇಳುವಾಗ ಆದಿಕಾಂಡ 14:18 ಹೇಳುತ್ತದೆ, ಸಾಲೇಮಿನ ಅರಸನಾದ ಮೆಲ್ಕಿಸೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು. ಅದರಲ್ಲಿ ಅರಸನು ಯಾಜಕನ 2 ಇದೆ ನೋಡಿ. ಆದ್ದರಿಂದ ಅದಕ್ಕೆ ಹೆಸರು ಮೆಲ್ಕಿಸೆದೇಕನ ವಿಧಾನ. ನಾವು ಅದನ್ನು ಎಲ್ಲಿ ಓದುತ್ತೇವೆ? ಇಬ್ರಿಯ 7:10 ಓದುತ್ತೇವೆ. ಅದಕ್ಕೆ ಹೆಸರು ಮೆಲ್ಕಿಸೆದೇಕನ ವಿಧಾನ ಎಂದು. ಅರಸುತನ, ಯಾಜಕತ್ವ 2 ಒಟ್ಟಾಗಿರುತ್ತದೆ. ಈ ಅರಸುತನವನ್ನು ಹಾಗೂ ಯಾಜಕತ್ವವನ್ನು ದೇವರು ಮೊದಲು ಆದಾಮನಿಗೆ ಕೊಡುವಾಗ 2 ಕಾರ್ಯವನ್ನು ದೇವರು ಒಟ್ಟಾಗಿ ಕೊಡುತ್ತಾರೆ. ಅರಸುತನವನ್ನು ಹಾಗೂ ಯಾಜಕತ್ವವನ್ನು ದೇವರು ಕೊಡುತ್ತಾರೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯ ಓದಿರಿ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಈಗ ದೇವರು ಆಳ್ವಿಕೆಯನ್ನು ಕೊಡುತ್ತಾರೆ ನೋಡ್ರಿ, ಇದು ಆಳ್ವಿಕೆ. ನಂತರ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದಿರಿ. ಯೆಹೋವ ದೇವರು ಆ ಮನುಷ್ಯನನ್ನು ಕರೆಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ತೋಟ ಯಾವುದನ್ನು ಸೂಚಿಸುತ್ತದೆ ಅಂದರೆ ದೇವರ ಸಭೆ. ಯೆಶಾಯನ ಪ್ರವಾದನೆ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ನನ್ನ ಪ್ರಿಯನನ್ನು, ಅವನ ತೋಟವನ್ನು ಕುರಿತು ನಾನು ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ, ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗೆತೆ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸ್ಯಗಳನ್ನು ನೆಟ್ಟು ಅವರು ಒಳ್ಳೆಯ ಹಣ್ಣನ್ನು ಎದುರು ನೋಡುವಾಗ ಅಲ್ಲಿ ಹೊಲಸು ಹಣ್ಣು ಬಿಟ್ಟಿತು. ಹಾಗಾದ್ರೆ ಒಂದು ತೋಟವನ್ನು ನೋಡಿಕೊಳ್ಳುವಂಥದ್ದು ಯಾಜಕತ್ವ, ಇನ್ನೊಂದು ಆಳ್ವಿಕೆ ಮಾಡುವಂಥದ್ದು, ಭೂಮಿಯನ್ನು ವಶಪಡಿಸಿಕೊಳ್ಳಿರಿ, ಇದು ಆಳ್ವಿಕೆ. ಯಾಜಕತ್ವವನ್ನು, ಅರಸುತನವನ್ನು ಒಟ್ಟಾಗಿ ಕೊಡುತ್ತಾರೆ. ಇಲ್ಲಿ ಏನು ಸಮಸ್ಯೆ ಎಂದು ಕೇಳುವುದಾದರೆ,
ನಿಮಗೂ ನನಗೂ ದೇವರು ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಪ್ರಕಟಣೆ 1:6 ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಯಾವ ಸ್ಥಳದಲ್ಲಿದ್ದೇವೆ? ಆ ತೋಟದಲ್ಲಿ ಇದ್ದೇವೆ. ಆದರೆ ಇವತ್ತು ಆ ತೋಟದಲ್ಲಿ, ಆ ಏದೆನ್ನಲ್ಲಿರುವಂತಹ ನಾವು ಆಳ್ವಿಕೆ ಮಾಡುವಂತಹ ಸ್ಥಳದಲ್ಲಿ ಇದ್ದೇವೆ. ಈಗ ನಾವು ಆಳ್ವಿಕೆ ಮಾಡುತ್ತಾ ಇದ್ದೇವಾ? ಅದೇ ಈಗ ಪ್ರಶ್ನೆ. ಯಾಜಕತ್ವ, ಸ್ಪಿರಿಚುಯಾಲಿಟಿ, ಓಕೆ, ಅದೇನೆಂದರೆ ಚರ್ಚಿಗೆ ಬರುತ್ತೇವೆ. ನಾವು ಆರಾಧನೆಗೆ ಬರುವಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ದೇವರನ್ನು ಹುಡುಕುತ್ತೇವೆ. ಕೆಲವರನ್ನು ನೋಡುವುದಾದರೆ ಯಾವಾಗಲೂ ಕೂಡ ದೇವರೊಂದಿಗೆ ಇರಬೇಕೆನ್ನುವಂಥ ಆಸೆಯಲ್ಲಿರುತ್ತಾರೆ. ಆಮೇಲೆ ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತಾರೆ, ಚೆನ್ನಾಗಿ ಸೇವೆ ಮಾಡುತ್ತಾರೆ, ಒಳ್ಳೆಯ ಆತ್ಮಿಕ ಜೀವಿತ ಇದೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಈಗ ನಾನು ಮಾತನಾಡಲು ಬಯಸುವಂತ ಕಾರ್ಯವೇನೆಂದರೆ, ಈ ಆಳ್ವಿಕೆ ಇದೆಯಲ್ಲ, ದೇವರು ಹೇಳುತ್ತಾರೆ ಭೂಮಿಯಲ್ಲಿರುವಂತಹ ಸಕಲವನ್ನು ಕೂಡ ವಶಪಡಿಸಿಕೊಂಡು ದೊರೆತನ ಮಾಡಿರಿ ಎಂದು ಹೇಳುತ್ತಾರೆ. ಈ ಆಳ್ವಿಕೆ ನಿಮ್ಮಲ್ಲಿದೆಯಾ? ಅದೇ ಪ್ರಶ್ನೆ. ಈ ಆಳ್ವಿಕೆಯು ನಿಮ್ಮೊಳಗೆ ಇದೆಯಾ? ಏನೇ ನೀವು ಯಾಜಕತ್ವದಲ್ಲಿದ್ದರೂ, ಏನೇ ನೀವು ಯಥಾರ್ಥವಾಗಿ ದೇವರನ್ನು ಹುಡುಕುವವರಾಗಿದ್ದರೂ, ಒಂದು ವಿಧವಾದ, ಈಗ ಅವರು ದೆವ್ವದ ಕುರಿತಾಗಿ ಮಾತನಾಡಿದ್ರಲ್ವಾ, ಒಂದು ವಿಧವಾದಂಥ ಭಯ ಇರುತ್ತದೆ, ಅಥವಾ ಒಂದು ವಿಧವಾದಂಥ ಆಳ್ವಿಕೆ ಇಲ್ಲ. ಈಗ ಸೈತಾನ ನಮ್ಮ ನೋಡಿ ಓಡುತ್ತಾನ? ಈಗ ಯೇಸು ಗ್ರಾಮದೊಳಗೆ ಹೋಗುವಾಗ ದುರಾತ್ಮ ಓಡುತ್ತದೆ. ಒಂದು ಕಡೆ ವ್ಯಾಧಿಯ ಬಳಿಗೆ ಹೋಗುತ್ತಾರೆ, ವ್ಯಾಧಿಯು ಸ್ವಸ್ಥವಾಗುತ್ತದೆ. ಮರಣದ ಮುಂದೆ ನಿಲ್ಲುತ್ತಾರೆ, ಮರಣವು ಜಯವಾಗಿ ನುಂಗಲ್ಪಡುತ್ತದೆ. ಲಾಜರನು ಜೀವಂತವಾಗಿ ಎದ್ದೇಳುತ್ತಾನೆ. ಇದು ನಡೆಯುತ್ತದೆ ನೋಡಿರಿ, ಇದೇ ದೊರೆತನ. ಏನ್ರಿ ಇದು ಅದ್ಭುತವಲ್ವಾ? ಆ ಒಂದು ಮರಣದ ಮೇಲೆ ಒಂದು ಆಳ್ವಿಕೆ ಅಥವಾ ದೊರೆತನ. ಈಗ ನೀವು ವಾಕ್ಯವನ್ನು ಓದಿರಿ, ನಾನು ನಿಮಗೆ ಹೇಳುತ್ತೇನೆ ಹೇಗೆ ಆದಾಮನು ಅದನ್ನು ಕಳಕೊಂಡ ಎಂಬುದಾಗಿ ಇದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ, ಈಗ ಯಾರು ಆಳ್ವಿಕೆ ಮಾಡುತ್ತಿದ್ದಾರೆ? ಮರಣವು ನಮ್ಮನ್ನು ಆಳುತ್ತಾ ಇದೆ. ಈ ವಾಕ್ಯ ಹಾಗೆ ಹೇಳುತ್ತದೆ. ಒಬ್ಬನು ಮಾಡಿದ ಅಪರಾಧದಿಂದ ಯಾರ ಕುರಿತು? ಆದಾಮನ ಕುರಿತು. ಅದೇ 5ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ, ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆಯು ನಡೆಯುತ್ತಿತ್ತು. ಹಾಗಾದ್ರೆ ಈ ಆದಾಮನ ಮೂಲಕವಾಗಿ ವಾಕ್ಯ ಹೇಳುತ್ತದೆ, ಒಬ್ಬನ ಮೂಲಕವಾಗಿ ಮರಣವು ಆಳುವುದಾದರೆ ಈಗ ಯಾರು ಆಳುತ್ತಿದ್ದಾರೆ? ಮರಣ ಆಳ್ವಿಕೆ ಮಾಡುತ್ತಾ ಇದೆ. ಈಗ ಯೇಸು ಕ್ರಿಸ್ತನು ಲಾಜರನ ಮುಂದೆ ಹೋಗಿ ನಿಂತರೆ ಮರಣವು ಆಳ್ವಿಕೆ ಮಾಡುತ್ತದ, ಅಥವಾ ಇವರೇ ಮರಣವನ್ನು ಆಳ್ವಿಕೆ ಮಾಡುತ್ತಾರ? ಮರಣವನ್ನು ಇವರು ಜಯಿಸುತ್ತಾರೆ. ಅಲ್ಲಿ ಹೋಗಿ ಹೇಳುತ್ತಾರೆ, ಲಾಜರನ ಎದ್ದು ಆಚೆ ಬಾ. ಯಾಯಿರನ ಮನೆಗೆ ಹೋಗುತ್ತಾರೆ, ಮರಣವನ್ನು ಜಯಿಸುತ್ತಾರೆ. ಆ ಮಗಳ ಕೈ ಹಿಡಿದು, ಅಮ್ಮಣ್ಣಿ ಎದ್ದೇಳು. ಈಗ ಅವರನ್ನು ಸಮಾಧಿಯೊಳಗೆ ಹೋಗಿ ಅವರನ್ನು ಅಲ್ಲಿ ಮಲಗಿಸುತ್ತಾರೆ, ಮರಣವನ್ನು ಜಯವಾಗಿ ನುಂಗುತ್ತಾರೆ. ಹಾಗಾದರೆ ಆಳ್ವಿಕೆ ಎನ್ನುವಂಥದ್ದೇನು? ಯಾವುದನ್ನು ದೇವರು ನಿಮಗೆ ಆಳ್ವಿಕೆ ಮಾಡುವುದಕ್ಕಾಗಿ ಕೊಟ್ಟರೋ ಅದನ್ನು ಆಳ್ವಿಕೆ ಮಾಡುವಂಥದ್ದು. ಈಗ ಯೇಸು ಕ್ರಿಸ್ತನು ಸೈತಾನನನ್ನು ಮತ್ತಾಯ 4ನೇ ಅಧ್ಯಾಯದಲ್ಲಿ ಜಯಿಸುತ್ತಾರೆ. ಅವನು ಓಡಿ ಹೋದನೆಂಬುದಾಗಿ ವಾಕ್ಯ ಹೇಳುತ್ತದೆ. ಬಿಟ್ಟು ಹೋದನು, ಕೆಲವು ಕಾಲ ಅವರು ಬಿಟ್ಟು ಅಗಲಿದನು, ಬಿಟ್ಟು ಹೋದನು ಎಂಬುದಾಗಿ ಇದೆ. ಆ ಸ್ಥಳದಲ್ಲೇ ಸೈತಾನನನ್ನು ಜಯಿಸುತ್ತಾರೆ. ಯೇಸು ಏನು ಹೇಳುತ್ತಾರೆ? ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಹೇಳುತ್ತಾರೆ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆನ್ನುತ್ತಾರೆ. ನಾನು ಜಯಿಸಿದ್ದೇನೆ ಎಂದು ಹೇಳುತ್ತಾರೆ. ಹಾಗಾದ್ರೆ ಹೇಗೆ ಈ ಜಯ ಬಂತು? ಇನ್ನು ಅವರು ಮರಣವನ್ನೇ ಸಂಧಿಸಿಲ್ವಲ್ಲ. ನಿಮ್ಮನ್ನು ನನ್ನನ್ನು ಯಾವುದಕ್ಕಾಗಿ ಕರೆದರೂ ಆ ಸ್ಥಳದಲ್ಲಿ ಯೇಸು ಇದ್ದಾರೆ, ಅರಸನಾಗಿ, ಯಾಜಕನಾಗಿ. ಈಗ ಯೇಸು ಹುಟ್ಟುವಾಗಲೇ ಏನು ಹೇಳಿದ್ರು? ಯಹೂದ್ಯರಿಗೆ ಅರಸನು. ಅದೇ ಸಮಯದಲ್ಲಿ ಯಾಜಕತ್ವವು ಕೂಡ ಆತನ ಬಳಿ ಇದೆ. ಅವರನ್ನು ನೋಡಿ ಹೇಳುತ್ತಾರೆ ಪ್ರವಾದಿ, ಅವರನ್ನು ನೋಡಿ ಹೇಳುತ್ತಾರೆ ಸ್ನಾನಿಕನಾದ ಯೋಹಾನನು, ಬೋಧಕರೇ. ಹಾಗಾದ್ರೆ ಯಾಜಕತ್ವವೂ ಇದೆ. ಅದೇ ಸಮಯದಲ್ಲಿ ಯಹೂದ್ಯರಿಗೆ ಅರಸನಾಗಿ ಹುಟ್ಟಿದವನು ಎಲ್ಲಿ? ಅರಸುತನ, ಯಾಜಕತ್ವ ಒಟ್ಟಾಗಿದೆ. ಆದರೆ ಯೇಸು ಕ್ರಿಸ್ತನು ಅರಸುತನಕ್ಕಿಂತಲೂ ಆ ಯಾಜಕತ್ವದಲ್ಲಿ, ಕಾರ್ಯಗಳಲ್ಲಿ ಅವರು ಇದ್ದಾಗ ಆ ಅರಸುತನವನ್ನು ಅವರು ಬಿಡದೇ ಇದ್ದರು. ಆ ಆಳ್ವಿಕೆ ಇದೆ. ಸೈತಾನನನ್ನು ಜಯಿಸುತ್ತಾರೆ, ಗಾಳಿ ಸಮುದ್ರವನ್ನು ಅಡಗಿಸುತ್ತಾರೆ. ಹಾಗಾದ್ರೆ ಅವರು ಆಳ್ವಿಕೆ ಮಾಡುತ್ತಿದ್ದಾರೆ ಎಂದು ಅರ್ಥ. ಗಾಳಿ ಸಮುದ್ರವು ಆತನಿಗೆ ವಿಧೇಯವಾಯಿತು, ಮರಣವು ಆತನಿಗೆ ವಿಧೇಯವಾಯಿತು. ಈ ಆಳ್ವಿಕೆ ನಿಮಗೂ ಹಾಗೂ ನನಗೂ ಇದೆಯಾ ಎನ್ನುವಂಥದ್ದೇ ಈಗ ಪ್ರಶ್ನೆ. ಇವತ್ತು ಕ್ರೈಸ್ತರು ಎಷ್ಟೊಂದು ಸೋಲು, ಕ್ರೈಸ್ತರಿಗೆ ಎಷ್ಟೊಂದು ವಿಧವಾದಂತಹ ನಷ್ಟಗಳು, ಎಷ್ಟೋ ವಿಷಯಗಳಲ್ಲಿ ಭಯ. ಇನ್ನು ಯೋಚನೆ ಮಾಡಿ ನೋಡಿ, ಯೇಸು ಮರಣವನ್ನು ಜಯಿಸಿದ್ದಾರೆ. ಯೇಸು ದುರಾತ್ಮನ ಮೇಲೆ ಅಧಿಕಾರವನ್ನು ಹೊಂದಿದ್ದರು. ಸೈತಾನನ ತಲೆ ಜಜ್ಜಲ್ಪಟ್ಟಿತ್ತು, ನಮ್ಮೆಲ್ಲರಿಗೂ ಗೊತ್ತು. ಯೇಸು ಕ್ರಿಸ್ತನ ನಾಮದಲ್ಲಿ ರೋಗಗಳು ಸ್ವಸ್ಥತೆಯಾಗುತ್ತದೆ ಗೊತ್ತು. ಯೇಸು ಕ್ರಿಸ್ತನ ನಾಮದಲ್ಲಿ ದರಿದ್ರರಿಗೆ ಆಶೀರ್ವಾದ ಬರುತ್ತದೆ ಗೊತ್ತು. ಇದೆಲ್ಲವೂ ಕೂಡ ಇದೆ. ಆದರೆ ಇದೆಲ್ಲವೂ ಕೂಡ ನಿಮಗೂ ನನಗೂ ಅಪ್ಲೈ ಆಗುತ್ತಾ ಇದೆಯಾ? ನಿಮ್ಮಿಂದ ನನ್ನಿಂದ ಅದನ್ನು ಆಳ್ವಿಕೆ ಮಾಡುವುದಕ್ಕೆ ಆಗುತ್ತಾ ಇದೆಯಾ? ಈಗ ನೋಡಿ, ಕೆಲವು ಸಮಯದಲ್ಲಿ 2 ಡಿಫರೆನ್ಸ್ ಇದೆ. ಏನ್ ಮಾಡುತ್ತೇವೆ? ಒಂದು ಮೀಟಿಂಗ್ ನಡೆಯುವಾಗ ದಿಢೀರ್ ಎಂಬುದಾಗಿ ಮಳೆ ಬರುತ್ತದೆ. ಮಳೆ ಬರುತ್ತಾ ಇದೆ, ಅನೌನ್ಸ್ ಮಾಡಿದ್ರು, ಮೇಘ ಆವರಿಸಿದೆ. ಈಗ ನಾವು ಇದನ್ನು 2 ವಿಧವಾಗಿ ಹ್ಯಾಂಡಲ್ ಮಾಡುತ್ತೇವೆ.
ಒಂದು ವಿಧವಾಗಿ ನಾವು ಹೇಗೆ ಹ್ಯಾಂಡಲ್ ಮಾಡಬಹುದು? ನಾವೆಲ್ಲರೂ ಆಸಕ್ತಿಯಿಂದ ಪ್ರಾರ್ಥಿಸೋಣ. ಮಳೆ ಬರದಂತೆ ದೇವರದನ್ನು ತಡೆಯಲು, ಈ ಮೀಟಿಂಗ್ ನಡೆಯುವಾಗ ಮಳೆ ಡಿಸ್ಟರ್ಬ್ ಮಾಡಬಾರದು, ಆ ರೀತಿ ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಒಂದು ಇದೆ. ಇನ್ನೊಂದಿದೆ, ಆ ಮಳೆಯೇ ಬರದಂತೆ ಆ ಮೇಘಗಳಿಗೆ ಆಜ್ಞಾಪಿಸುವಂಥದ್ದು. ಈ ಎರಡೂ ಇದೆ. ಏನ್ ಮಾಡಬಹುದು? ಎರಡೂ ಇದೆ. ಈಗ ನೀವು ನಾನು ಅರಸುರುಗಳಾಗಿ ಇರುವುದರಿಂದ ಕರ್ತನು ನಿಮಗೂ ನನಗೂ ಆ ಒಂದು ಆಳ್ವಿಕೆಯನ್ನು ಕೊಟ್ಟಿದ್ದಾರೆ, ಆ ಆರ್ಡರ್ ಅನ್ನು ಕೊಟ್ಟಿದ್ದಾರೆ. ಈ ಆಳ್ವಿಕೆ ನಮ್ಮ ಹತ್ರ ಇದೆಯಾ? ಅದೇ ಪ್ರಶ್ನೆ. ಆಳ್ವಿಕೆಯೂ ಇದೆಯಾ? ಮೊದಲು ಆಳ್ವಿಕೆ ಇದೆ ಅಂದರೆ ಅದರ ಕುರಿತಾದಂಥ ಒಂದು ಭಾವನೆ ಬರಬೇಕು ನಿಮ್ಮಲ್ಲಿ. ಫಸ್ಟು ಏನ್ ಬರಬೇಕು? ಆ ಭಾವನೆ ಬರಬೇಕು. ಆ ಭಾವನೆ ಬಂದ್ರೆ ತಾನೇ ಆಳ್ವಿಕೆ ಬರುತ್ತದೆ. ಯೋಚನೆ ಮಾಡಿ ನೋಡಿ, ದಾವೀದನು ಕುರಿ ಮೇಯಿಸುವವರಾಗಿದ್ದಾರೆ. ಬಂದು ಗೋಲಿಯಾತನನ್ನು ಜಯಿಸುವಷ್ಟರ ಮಟ್ಟಿಗೆ ಅವರಿಗೆ ನಂಬಿಕೆ ಇದೆ, ಎಲ್ಲ ಇದೆ. ಆದರೆ ಆ ಡ್ರೆಸ್ ಅನ್ನು ಹಾಕಿಕೊಳ್ಳುವುದಕ್ಕೆ ಅವ್ರಿಗೇನಿಲ್ಲ. ನನಗೆ ಅಭ್ಯಾಸ ಇಲ್ಲದೆ ಇರುವುದರಿಂದ. ಏನಿಲ್ಲ? ನನಗೆ ಅಭ್ಯಾಸ ಇಲ್ಲದೆ ಇರುವುದರಿಂದ. ಸರಿ, ಓಕೆ, ಅಭ್ಯಾಸ ಇಲ್ಲ. ಆನಂತರವಾಗಿ ಅವರು ಮಾಡಿದಂತ ಯುದ್ಧಗಳಲ್ಲಿ ಎಲ್ಲಾ ಯುದ್ಧದಲ್ಲೂ ನುಣುಪು ಕಲ್ಲನ್ನು ತೆಗೆದುಕೊಂಡು ಹೋದ್ರ ಅಥವಾ ಯುದ್ಧ ವಸ್ತ್ರವನ್ನು ಧರಿಸಿ ಕತ್ತಿ ತೆಗೆದುಕೊಂಡು ಹೋದ್ರ? ಅವನು ಯುದ್ಧ ಪುರುಷನು. ಅವನು ಅನೇಕ ಯುದ್ಧಗಳನ್ನು ಮಾಡಿದ್ದಾನೆ. ಹೋದ ಸ್ಥಳದಲ್ಲೆಲ್ಲ ದಾವೀದನು ಏನ್ ಮಾಡ್ಬೇಕಾಯ್ತು? ಎಲ್ಲರ ಕೈಲಿ ನುಣುಪು ಕಲ್ಲು ಕೊಡಿ, ಒಬ್ಬೊಬ್ಬರು ಒಂದೊಂದು ನುಣುಪು ಕಲ್ಲನ್ನು ಕೈಲಿ ಇಟ್ಕೊಳ್ಳಿ, ಹೋಗುವ ಕಡೆ ಕಲ್ಲೆಸೆಯುವುದನ್ನು ಹೇಳಿಕೊಡುತ್ತೇನೆ, ಆ ರೀತಿಯಾಗಿ ಕಲ್ಲೆಸಿರಿ ಎಂಬುದಾಗಿ ಹೇಳಿಕೊಟ್ರ. ಇವ್ರೇನ್ ಮಾಡ್ತಾರೆ? ಆರಂಭದಲ್ಲಿ ನನಗೆ ಅಭ್ಯಾಸ ಇಲ್ಲ, ಆದರೆ ನಾನು ಅರಸನಾಗಿ ಮಾರ್ಪಡುತ್ತೇನೆ, ಆ ವಸ್ತ್ರವನ್ನು ಧರಿಸಿಕೊಳ್ಳುವುದಕ್ಕೆ ಸಿದ್ಧನಾಗುತ್ತೇನೆ, ಕತ್ತಿಯಿಂದ ಯುದ್ಧ ಮಾಡುವುದಕ್ಕೆ ನಾನು ರೆಡಿಯಾಗುತ್ತೇನೆ, ಐ ವಿಲ್ ಪ್ರಾಕ್ಟೀಸ್. ಆ ಅರಸನಾಗಿ ನಾನು ಮಾರ್ಪಡುತ್ತೇನೆ. ನೀವು ನಾನು ಪಾಪದಿಂದ ಬಂದಾಗ ಪಾಪವು ನಮ್ಮನ್ನು ಆಳುತ್ತಾ ಇದ್ದುದರಿಂದ ಆ ಪಾಪದ ಕುರಿತಾಗಿರುವಂಥ ಭಯ ಸ್ವಾಭಾವಿಕ. ಅದರೊಳಗೆ ನಾವು ಇದ್ದಿರುತ್ತೇವೆ. ವ್ಯಾಧಿಯ ಕುರಿತಾಗಿರುವಂಥ ಭಯ ಸಹಜ. ದುರಾತ್ಮನ ಮೇಲೆ ಭಯ ಇರುವಂಥದ್ದು ಸಹಜ. ಯಾಕಂದ್ರೆ ಭಯ ಎನ್ನುವಂಥದ್ದು ಆದಾಮನು ಪಾಪ ಮಾಡಿದ ನಂತರ ಮೊದಲು ಬಂದದ್ದು, ಫಸ್ಟ್ ಬಂದದ್ದು. ಆದರೆ ಯಾವಾಗ ನೀವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಅರಸನ ಮಕ್ಕಳಾಗಿ ಮಾರ್ಪಟ್ಟು ಅರಸುತನಕ್ಕೂ ಯಾಜಕತ್ವಕ್ಕೂ ಒಳಪಟ್ಟವರಾಗಿ ಮಾರ್ಪಟ್ಟರೋ, ಆಟೋಮೆಟಿಕ್ ಆಗಿ ನಿಮ್ಮೊಳಗೆ ಆ ಅಥಾರಿಟಿ ಬರಬೇಕು, ಆ ಆಳ್ವಿಕೆ ಮಾಡಬೇಕೆನ್ನುವಂಥ ಭಾವನೆ ಬರಬೇಕು. ಫಸ್ಟು ನಾನೀಗ ಅರಸನು, ದೇವರು ನನ್ನನ್ನು ಈಗೇನ್ ಮಾಡಿದ್ದಾರೆ? ಈ ಅರಸುತನವನ್ನು ಒಂದು ಗುಂಪು ತಪ್ಪಾಗಿ ಪ್ರಸಂಗ ಮಾಡುತ್ತಾ ಇದೆ. ಅದೇ ಈಗ ಸಮಸ್ಯೆ. ಅದು ಹೇಗೆ ಪ್ರಸಂಗ ಮಾಡುತ್ತಾರೆ ಅಂದ್ರೆ ಕಿಂಗ್ಡಮ್ ಮೆಂಟಾಲಿಟಿ ಎಂಬುದಾಗಿ ಹೇಳುತ್ತಾರೆ. ಕಿಂಗ್ಡಮ್ ಮೆಂಟಾಲಿಟಿ ಅಂದ್ರೆ ಏನು? ನಿಮ್ಮೊಳಗೆ ನೀವು ಅರಸನು ಎನ್ನುವಂತ ಭಾವನೆ ಇರಬೇಕು. ಆದ್ರೆ ಯೇಸು ಹೊರಗೆ ಯಾರಾಗಿ ಇದ್ದರು? ಯೇಸು ಅರಮನೆಗೆ ಹೋದ್ರ? ಕುದುರೆಯನ್ನು ಹತ್ತುದ್ರ? ಯೇಸು ರಾಜಭೋಜನವನ್ನು ಕೇಳಿದ್ರ? ರಾಜವಸ್ತ್ರವನ್ನು ಕೇಳಿದ್ರ? ಎಲ್ಲರೂ ನನಗೆ ಕಾಲೊತ್ಬೇಕು, ಸುತ್ತಲೂ ನಿಂತು ಎಲ್ಲರೂ ಗಾಳಿ ಬೀಸ್ಬೇಕಂತ ಹೇಳಿದ್ರ? ಇಲ್ಲ. ನಾನು ಇರುವಂತಹ ಸ್ಥಳವನ್ನು ಬಂದು ನೋಡಿ, ಅಡವಿಯಲ್ಲಿದ್ದೇನೆ. ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಕೂಡ ಸ್ಥಳವಿಲ್ಲ. ಹಾಗೆ ತಾನೇ ಇದೆ. ಅವ್ರಿಗೆ ಏನಾಯಿತು? ಹಸಿವು ಉಂಟಾಯಿತು. ಎಲ್ಲ ನಾರ್ಮಲ್, ಲೋಕ ಪ್ರಕಾರವಾಗಿ ಯಾಜಕತ್ವ. ಆದರೆ ಒಳಗೆ ಏನಿದೆ? ಅರಸುತನ. ಐ ಆಮ್ ದ ಕಿಂಗ್. ಆದ್ದರಿಂದಲೇ ಪಿಲಾತನು ಕೇಳುತ್ತಾನೆ, ನೀನು ಯಹೂದ್ಯರಿಗೆ ಅರಸನ? ನೀನೇ ಹೇಳುತ್ತೀಯಲ್ಲವೇ? ನನಗೆ ಒಬ್ಬ ಸತ್ಯವೇದ ಬೋಧಕರು ಹೇಳಿಕೊಟ್ಟರು. ನೀವು ಚೆನ್ನಾಗಿ ಓದಿ ನೋಡಿ, ಯೇಸು ಕ್ರಿಸ್ತನ ಒಂದೊಂದು ಆಕ್ಟಿವಿಟಿ ಕೂಡ ಅರಸನಾಗೇ ಇರುತ್ತದೆ. ಆದರೆ ಅವರು ಹೊರಗೆ ಯಾಜಕರು, ಆ ಕೆಲಸವನ್ನು ಅವರು ಮಾಡುತ್ತಾ ಇದ್ದಾರೆ. ಪ್ರಧಾನ ಯಾಜಕನ ಕೆಲಸ ಮಾಡುತ್ತಿದ್ದಾರೆ. ನಮಗಾದರೂ ಮಹಾಯಾಜಕನುಂಟು. ವಾಕ್ಯ ಹೇಳುತ್ತದೆ ಯಾಜಕತ್ವ ಕೆಲಸವನ್ನೇ ಮಾಡುತ್ತಿದ್ದಾರೆ. ಬಲಿಯಾಗುವ ಕುರಿಮರಿ ಆ ಕೆಲಸವನ್ನು ಮಾಡುತ್ತಿದ್ದಾರೆ, ಅದರಲ್ಲಿ ಸಂದೇಹ ಇಲ್ಲ. ಆದರೆ ಒಳಗಿನಿಂದ ಅವರಲ್ಲಿ ಏನು ಪ್ರಕಟವಾಗುತ್ತಿರುತ್ತದೆ? ಆ ಅಥಾರಿಟಿ ಪ್ರಕಟವಾಗುತ್ತಲೇ ಇರುತ್ತದೆ. ಪರ್ವತ ಪ್ರಸಂಗ ಇದೆಯಲ್ವಾ? ಪರ್ವತ ಪ್ರಸಂಗ ಮತ್ತಾಯ 5 ಇದೆಯಲ್ಲ, ನೀವು ಚೆನ್ನಾಗಿ ಗಮನಿಸಿ ನೋಡಿ. ಪರ್ವತ ಪ್ರಸಂಗದಲ್ಲಿ ಯೇಸು ಹೋಗಿ ವಾಕ್ಯ ಹೇಳುತ್ತದೆ, ಬೆಟ್ಟವನ್ನು ಏರಿ ಕೂತುಕೊಂಡರು, ಶಿಷ್ಯರು ಅವರ ಬಳಿಗೆ ಬಂದರು ಎಂಬುದಾಗಿ ಇರುತ್ತದೆ. ಅದೇ ರೀತಿ ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆ 2 ಹಾಗೂ 3ನೇ ವಾಕ್ಯವನ್ನು ಓದಿ ನೋಡಿ. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಆ ದೋಣಿಯಲ್ಲಿ ಕೂತುಕೊಂಡನು. ಚೆನ್ನಾಗಿ ಗಮನಿಸಿರಿ, ಇಂದಿನ ತನಕ ಪ್ರಸಂಗ ಮಾಡುವಂತ ಎಲ್ಲರೂ ಕೂಡ ನಿಂತುಕೊಂಡೇ ಪ್ರಸಂಗ ಮಾಡುತ್ತಾರೆ. ಪ್ರೀಚರ್ಸ್ ಎಲ್ಲ ಏನ್ ಮಾಡುತ್ತಾರೆ? ತೀರಾ ಅವರಿಗೆ ಹುಷಾರಿಲ್ಲ, ವಯಸ್ಸಾಗಿದೆ ಅಂದ್ರೆ ಕೂತುಕೊಂಡು ಪ್ರಸಂಗ ಮಾಡುತ್ತಾರೆ, ಅದು ಬೇರೆ. ಪ್ರೀಚರ್ ಎನ್ನುವಂತರು ನಿಂತೆ ಪ್ರಸಂಗ ಮಾಡುತ್ತಾರೆ. ಒಬ್ಬರು ಮಾತ್ರ ಕೂತುಕೊಂಡು ಮಾತನಾಡುತ್ತಾರೆ. ಯಾರು ಗೊತ್ತಾ? ಅರಸನು ಮಾತ್ರ ಕೂತುಕೊಂಡು ಮಾತನಾಡುತ್ತಾರೆ, ಉಳಿದವರೆಲ್ಲ ನಿಂತುಕೊಂಡಿರುತ್ತಾರೆ. ಯೇಸು ಕ್ರಿಸ್ತನ ಕುರಿತಾಗಿ ನೋಡಿರಿ, ಪರ್ವತ ಪ್ರಸಂಗದಲ್ಲಿ ನೋಡಿರಿ, ಆತನು ಕೂತುಕೊಂಡು ದೋಣಿಯ ಮೇಲೆ ಕೂತುಕೊಂಡು, ಯಾಕಂದರೆ ಅವರು ಆಜ್ಞಾಪಿಸಲಿದ್ದಾರೆ. ನಿಮಗೆ ಈ ರೀತಿ ಹೇಳಲ್ಪಟ್ಟಿದೆ, ನಿಮ್ಮ ಹಿರಿಯರಿಗೆ ಈ ರೀತಿ ತಿಳಿಸಲ್ಪಟ್ಟಿದೆ. ಆದರೆ ನಾನು ನಿಮಗೆ ಹೇಳುತ್ತೇನೆ, ಇದು ಪ್ರಸಂಗವಲ್ಲ, ಇದು ಆಜ್ಞೆ. ಅಥಾರಿಟಿ ಅವರಿಂದ ಹೊರಬರುತ್ತದೆ.
ಅವರ ಒಂದೊಂದು ಆಕ್ಟಿವಿಟೀಸಲ್ಲೂ ಪ್ರಕಟವಾಗುತ್ತದೆ. ಆ ರೀತಿಯಾದ ಒಂದು ಯಾಜಕತ್ವವನ್ನು, ಅರಸುತನವನ್ನು ದೇವರು ನಿಮ್ಮಿಂದ ಹಾಗೂ ನನ್ನಿಂದ ಎದುರು ನೋಡುತ್ತಿದ್ದಾರೆ. ಯಾರ ಮೇಲೆ? ಮನುಷ್ಯರ ಮೇಲೆ ಅಲ್ಲ. ಅದೇ ಇಲ್ಲಿ ಬಹಳ ಇಂಪಾರ್ಟೆಂಟ್. ಹಿಡಿಯಲು ಬಂದಂತ ರೋಮ ಸೈನಿಕರಿಗೆ ಅವ್ರು ಏನ್ ಹೇಳುತ್ತಾರೆ? ನಿನ್ನನ್ನು ಹೊಡಿತೀನಿ, ಬಡಿತೀನಿ ಅಂತ ಹೇಳಿದ್ರ? ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿರಿ. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ, ಏನೆಂಬುದಾಗಿ ಇದೆ ಅಲ್ಲಿ? ಯೇಸುವಿಗೆ ತನ್ನ ತಂದೆಯು ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ, ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಂದೆ ಏನ್ ಕೊಟ್ಟಿದ್ದಾರೆ? ಈಗ ಎಲ್ಲವನ್ನು ಕೊಟ್ಟಿದ್ದಾರೆ. ಟೋಟಲ್ ಅಥಾರಿಟಿ. ಭೂಮಿ, ಆಕಾಶ, ಸಮುದ್ರ ಎಲ್ಲದರ ಮೇಲೂ ಕೂಡ ಅಥಾರಿಟಿ ಈಗ ಯಾರ ಕೈಲಿದೆ? ದ ಹ್ಯಾಂಡ್ಸ್ ಆಫ್ ಗಾಡ್, ಯೇಸು ಕ್ರಿಸ್ತನ ಕೈಯಲ್ಲಿ ಇದೆ. ತಿಳಿದುಕೊಂಡವನಾಗಿ ಆಮೇಲೆ ಊಟವನ್ನು ಬಿಟ್ಟು ಎದ್ದು ಒದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈಪಾವುಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವುಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಇದೇ ಯಾಜಕತ್ವ. ನನ್ನೊಳಗೆ ಎಲ್ಲಾ ಅಥಾರಿಟಿ ಇದೆ, ಆದರೆ ಈ ಅಥಾರಿಟಿಯು ಮನುಷ್ಯನ ಮೇಲೆ ಹೇರುವುದಕ್ಕಾಗಿ ಅಲ್ಲ. ಈ ಅಥಾರಿಟಿ ವಾಯುಮಂಡಲದಲ್ಲಿರುವಂತಹ ದುರಾತ್ಮ ಸೈನ್ಯಗಳ ಮೇಲೆ. ಈ ಅಥಾರಿಟಿಯು ಅಂಧಕಾರದ ಮೇಲೆ ಉಪಯೋಗಿಸುವುದಕ್ಕೆ. ಆದಿ ಸಾಗರದ ಮೇಲೆ ಕತ್ತಲೆ ಇತ್ತು, ಬೆಳಕು ಉಂಟಾಗಲಿ ಅಂದನು. ಹಾಗೆ ಬೆಳಕು ಉಂಟಾಯಿತು. ಬೆಳಕಾಗಲಿ ಅಂದ್ರೆ ಅದು ಆಗಬೇಕು. ಈ ಅಥಾರಿಟಿಯನ್ನು ನೀವು ಯೂಸ್ ಮಾಡುವುದಕ್ಕೆ ಅರಸುತನ. ಇವತ್ತು ರೋಗವನ್ನು ನೋಡಿದ್ರೆ ನೀವು ರಿಕ್ವೆಸ್ಟ್ ಮಾಡುತ್ತಾ ಇದ್ದೀರಾ? ನೀವು ದುರಾತ್ಮವನ್ನು ನೋಡಿ ಪ್ರಾರ್ಥಿಸುತ್ತಾ ಇದ್ದೀರಾ? ದುರಾತ್ಮವನ್ನು ನೋಡಿ ಏನ್ ಮಾಡುತ್ತಿದ್ದಾರೆ? ಪ್ರಾರ್ಥಿಸುತ್ತಾ ಇದ್ದಾರೆ. ಹೇಗಾದ್ರೂ ಹೋಗು, ಅವನತ್ರ ರಿಕ್ವೆಸ್ಟ್, ಹೇಗಾದ್ರೂ ಹೋಗು. ಒಂದು ಅಥಾರಿಟಿ ನಿಮ್ಮಲ್ಲಿ ಬರಬೇಕು. ಅದೇ ವಾಕ್ಯ ಹೇಳುತ್ತದೆ, ಅರಸುತನ ಹಾಗೂ ಯಾಜಕತ್ವ. ಹಾಗಾದ್ರೆ ಈ ಅರಸುತನ ನಿಮ್ಮೊಳಗೆ ಕ್ರಿಯೆ ಮಾಡುತ್ತಾ ಇದೆಯಾ? ಯೇಸು ಕ್ರಿಸ್ತನು ಹೋಗಿ ಸಮುದ್ರದಲ್ಲಿ ಗಾಳಿಯು ಅಲೆಗಳು ಬೀಸುವಾಗ ಒಂದು 10 ನಿಮಿಷ ಇರಿಯಪ್ಪ, ಪ್ರಾರ್ಥಿಸಿ ಬರುತ್ತೇನೆ ಹೇಳುದ್ರ? ಪ್ರಾರ್ಥನೆ ಮಾಡಿ ಬರುತ್ತೇನೆ, ಬಂದೆ, ಈಗ ನಾನು ರೆಡಿಯಾಗಿದ್ದೇನೆ ಅಪ್ಪ. ಗಾಳಿ ಅಲೆಯನ್ನು ನೋಡಿ ಶಬ್ದ ಮಾಡಬೇಡ, ಸುಮ್ಮನೆ ಇರು ಅಂತ ಹೇಳಿದ್ರ? ಎದ್ದು ನಿಂತರು. ವಾಕ್ಯ ಹೇಳುತ್ತದೆ ಅವರು ಸುಮ್ಮನಿರು ಎಂದು ಹೇಳುತ್ತಾರೆ. ಅದಕ್ಕೆ ಹೆಸರೇ ಅಥಾರಿಟಿ. ಈಗ ಈ ಅಥಾರಿಟಿಯನ್ನು ಯೂಸ್ ಮಾಡುವುದಕ್ಕೆ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇದು ಆಲ್ರೆಡಿ ನಿಮ್ಮ ಕೈಯಲ್ಲಿ ಇದೆ. ಇದು ಆಲ್ರೆಡಿ ನಿಮ್ಮ ಕೈಯಲ್ಲಿದೆ. ಅದು ಯಾವುದಕ್ಕಾಗಿ ಅಲ್ಲ, ಲೌಕಿಕವಾಗಿ ಹಣವನ್ನು ಸಂಪಾದಿಸುವುದಕ್ಕಾಗಿ ಅಲ್ಲ. ಸರಿ, ಈ ರೀತಿ ತೆಗೆದುಕೊಳ್ಳಿ. ಈಗ ಯೇಸುವಿಗೆ ಟ್ಯಾಕ್ಸ್ ಕಟ್ಟುವುದಕ್ಕೆ ಹಣ ಇಲ್ಲ, ಅಥಾರಿಟಿ ಇದೆ. ರೋಮನ್ ಗವರ್ನಮೆಂಟ್ಗಿಂತ ದೊಡ್ಡ ಕಿಂಗ್ ಇವರು. ಕಟ್ಟುವುದಕ್ಕೆ ಆಗಲ್ಲ ಅಂತ ಹೇಳು. ಆಗ ಹೇಳಿದ್ರ? ಇಲ್ಲ, ಎಲ್ಲ ಅಧಿಕಾರಿಗಳಿಗೆ ವಿಧೇಯರಾಗಬೇಕು. ಓಕೆ ಸರಿ ಪೇತ್ರನ್, ಈಗ ನೀನೊಂದು ಮಾಡು. ಆಕಾಶದಿಂದ ಹಣ ಸುರಿಯುತ್ತದೆ, ನೀನ್ ತೆಗೆದುಕೊಂಡು ಹೋಗು. ಆಗ ಹೇಳಿದ್ರ? ಅವರು ಹಾಗೆ ಹೇಳಲಿಲ್ಲ. ಅವರು ನಮ್ಮ ಹಾಗೆ ಪಾಡುಗಳುಳ್ಳಂತಹ ಮನುಷ್ಯನು. ನಮ್ಮ ಹಾಗೆ ಅವರಿಗೆ ಹಸಿವು ಇತ್ತು, ನಿದ್ರೆ ಇತ್ತು. ಅದ್ಯಾವುದರ ಮೇಲೂ ಅವರು ತನ್ನ ಅಥಾರಿಟಿ ಯೂಸ್ ಮಾಡಲಿಲ್ಲ. ಅವರು ಯಾವುದರ ಮೇಲೆ ಉಪಯೋಗಿಸುತ್ತಾರೆ ಗೊತ್ತಾ? ತನ್ನ ಶರೀರದ ಮೇಲೆ. ಜೀವವನ್ನು ಕೊಡುವುದಕ್ಕೂ ಅದರ ಜೀವವನ್ನು ತೆಗೆಯುವುದಕ್ಕೂ ನನಗೇನಿದೆ? ಅಧಿಕಾರ ಇದೆ. ಇವತ್ತು ನಮ್ಮ ಶರೀರದ ಮೇಲೆ, ಪಾಪದ ಮೇಲೆ ಅಧಿಕಾರ ಇದೆಯಾ? ನಿಮಗೆ ವಿರೋಧವಾಗಿ ಕಲ್ಪಿಸುವಂತ ಆಯುಧಗಳಿದೆ. ಅಥಾರಿಟಿ ಇದೆಯಾ? ನೀವು ನಾನು ಮಾಡುವವರಾಗಿದ್ದೇವಾ? ಅದು ನಿಮ್ಮನ್ನು ಜಯಿಸದಂತೆ ದೊರೆತನ ಮಾಡಿರಿ. ಇದು ಒಂದು ಹಂತ ಮೇಲೆ ಹೋಗಿ ಏನಾಗುತ್ತದೆ ಗೊತ್ತಾ? ನೀನು ಪಾಪ ಮಾಡಿದ್ರೂ ಪರವಾಗಿಲ್ಲ, ಅಥಾರಿಟಿ ಇದೆ. ಇಲ್ಲ ರೀ, ಬಲಹೀನತೆ ಇದೆ, ಅದು ಬೇರೆ. ನಾನು ಉದ್ದಟತನದಿಂದ ಪಾಪ ಮಾಡಿ ಅಥಾರಿಟಿಯೊಂದಿಗೆ ಇದ್ದೆ ಅಂದ್ರೆ ನೀವು ದುಷ್ಟ ಅರಸನಾಗ್ತೀರಾ. ಅರಸರಲ್ಲಿ ಎಷ್ಟು ಅರಸರಿದ್ದಾರೆ? 2 ಅರಸರಿದ್ದಾರೆ. ಒಬ್ಬ ದಾವಿದನ ಹಾಗೆ ಅರಸನಿದ್ದಾರೆ, ಇನ್ನೊಂದು ಸೊಲೊಮೋನನ ಹಾಗೆ ಅರಸನಿದ್ದಾರೆ. ಹಿಜ್ಕೀಯನ ಹಾಗೆ ಅರಸನಿದ್ದಾರೆ, ಮನಸ್ಸೆಯ ಹಾಗೆ ಅರಸನಿದ್ದಾರೆ. ನಿಮ್ಮಲ್ಲಿ ಯಾವ ಅಥಾರಿಟಿ ಇದೆ ಎಂಬುದಾಗಿ ಇದೆ. ನಾನು ಪಾಪವನ್ನು ಮಾಡುತ್ತೇನೆ, ಉದ್ದಟತನದಿಂದ ಎಲ್ಲಾ ಪಾಪ ಮಾಡುತ್ತೇನೆ, ಆದ್ರೆ ಅಥಾರಿಟಿ ನನ್ನ ಕೈಲಿದೆ. ನಾನು ಎಲ್ಲವನ್ನು ಮಾಡುತ್ತಲೇ ಇರುತ್ತೇನೆ. ದೇವ್ರು ಹೇಳುತ್ತಾರೆ ಅಥಾರಿಟಿ ತಪ್ಪಾಗಿ ಯೂಸ್ ಮಾಡ್ತಿದ್ಯಾ? ಆದ್ರೆ ಯೂಸ್ ಮಾಡಕ್ಕಾಗುತ್ತೆ, ಆದ್ರೆ ಹೇಗೆ ಯೂಸ್ ಮಾಡ್ತಿದ್ಯಾ? ತಪ್ಪಾಗಿ ಯೂಸ್ ಮಾಡ್ತಿದ್ಯಾ. ಹಾಗಾದ್ರೆ ಇದನ್ನು ಹೇಗೆ ನಾನು ಯೂಸ್ ಮಾಡಬೇಕು? ನೀನು ಒಳಗೆ ಯೇಸುವಿನಂತೆ ಮಾರ್ಪಟ್ರೇನೆ ಆ ಅಥಾರಿಟಿಯನ್ನು ಹೇಗೆ ಯೂಸ್ ಮಾಡಬೇಕೆನ್ನುವಂತ ಕಾರ್ಯವನ್ನು ದೇವ್ರು ಹೇಳಿಕೊಡುತ್ತಾರೆ. ಬೆಂಕಿಯನ್ನು ಇಳಿಸುವುದಕ್ಕೆ ನನಗೆ ಅಧಿಕಾರ ಇದೆ, ಆದ್ರೆ ನಾಶ ಮಾಡುವುದಕ್ಕಲ್ಲ. ನನಗಿರುವಂತ ಬೆಂಕಿ ಇಳಿಯುತ್ತದೆ ಯಾವಾಗ ಗೊತ್ತಾ? ಉಜ್ಜೀವನವನ್ನು ಉಂಟು ಮಾಡುವುದಕ್ಕಾಗಿ. ನನ್ನೊಳಗೆ ಇರುವಂತ ಅಥಾರಿಟಿಯನ್ನು ನಾನು ಯಾವುದಕ್ಕಾಗಿ ಯೂಸ್ ಮಾಡುತ್ತೇನೆ ಎನ್ನುವಂಥದ್ದೇ ಈಗ ವಿಷಯ. ನನ್ನೊಳಗೆ ಆಳ್ವಿಕೆ ಇದೆ, ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು. ಅದುವೇ ಬಹಳ ಇಂಪಾರ್ಟೆಂಟ್. ಇಲ್ಲಿ ಏನ್ ನಡೀತು? ಅವರ ಹತ್ರ ಪೂರ್ಣ ಆಳ್ವಿಕೆ ಇದೆ, ವಶಪಡಿಸಿಕೊಳ್ಳಿರಿ ಇದೆ. ಆದರೆ ಒಬ್ಬ ಮನುಷ್ಯನ ಅತಿಕ್ರಮದಿಂದ 1:28 ಹೇಳ್ತಾರೆ, ಸಕಲವನ್ನು ಕೂಡ ವಶಪಡಿಸಿಕೊಳ್ಳಿರಿ. ಆದ್ರೆ ಈಗ ಏನಾಯಿತು? ಅತಿಕ್ರಮದಿಂದ ಆ ಅಥಾರಿಟಿ ಅವನನ್ನು ಬಿಟ್ಟು ಹೋಯಿತು. ಮರಣವು ಆಳ್ವಿಕೆ ಮಾಡಿ. ನಮ್ಮ ಹತ್ರ ಇರುವಂತ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ನಮ್ಮ ಹತ್ರ ದೇವರು ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದಾರೆ,
ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಮರಣವು ನಿಮ್ಮನ್ನು ಆಳುತ್ತಾ ಇದೆಯಾ? ಕರ್ತನು ನಿಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಈಗ ಅರ್ಥ ಮಾಡಿಕೊಳ್ಳಿ, ಸಿಂಪಲ್ ಆಗಿ ಹೇಳುತ್ತೇನೆ. ಎಲ್ಲವನ್ನು ಕೊಟ್ಟಿದ್ದಾರೆ, ಆಳ್ವಿಕೆ ಮಾಡುವುದಕ್ಕಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಎರಡು ಮಾಡಬಹುದು. ಈ ಆಳ್ವಿಕೆಯನ್ನು ತಪ್ಪಾಗಿ ಯೂಸ್ ಮಾಡಬಹುದು ಇಲ್ವಾ? ಈ ಆಳ್ವಿಕೆಯನ್ನು ಕಳೆದುಕೊಳ್ಳಬಹುದು. ಈಗ ಆಳ್ವಿಕೆ ಇಲ್ಲ, ಮರಣವು ಆಳುತ್ತಾ ಇದೆ. ಈಗ ಯೇಸು ಏನು ಹೇಳುತ್ತಾರೆ? ಈ ಆಳ್ವಿಕೆಯನ್ನು ನಾನು ಮತ್ತೆ ಪಡೆದಿದ್ದೇನೆ. ತಪ್ಪಿ ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಮನುಷ್ಯಕುಮಾರನು ಬಂದನು. ವಿಮೋಚಿಸಿದ್ದಾರೆ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದಾರೆ. ಈಗ ಗೆದ್ದಿರುವಂಥದ್ದನ್ನು ನಮ್ಮ ಕೈಲಿ ಕೊಟ್ಟಿದ್ದಾರೆ, ಅರಸರಾಗಿಯೂ ಯಾಜಕರಾಗಿಯೂ. ಈಗ ಅದನ್ನು ಹೇಗೆ ಕರೆಕ್ಟಾಗಿ ಯೂಸ್ ಮಾಡುವಂಥದ್ದು, ಎಲ್ಲಿ ಯೂಸ್ ಮಾಡುವಂಥದ್ದು, ಯಾವುದರ ಮೇಲೆ ಯೂಸ್ ಮಾಡುವಂಥದ್ದು ಹಾಗೆನ್ನುವಂಥದ್ದೇ ಮುಖ್ಯ. ಈಗ ಒಂದು ಸರ್ಕಾರ ಇದೆ. ಆ ಸರ್ಕಾರವು ತಮ್ಮ ಒಳ್ಳೆಯ ಯೋಜನೆಗಳನ್ನು ಬಡವರಿಗೆ ಕೊಟ್ಟು ಬಡವರನ್ನು ಕಾಪಾಡುವಂಥದ್ದಾಗಿದ್ದರೆ ಆ ಆಳ್ವಿಕೆ ಕರೆಕ್ಟ್ ಎಂಬುದಾಗಿ ಅರ್ಥ. ಆದರೆ ಅದೇ ಸರ್ಕಾರ ತನ್ನ ಇಷ್ಟದಂತೆ ಸರ್ವಾಧಿಕಾರ ಮಾಡಿ ಹಿಟ್ಲರ್ನ ಹಾಗೆ ಎಲ್ಲರನ್ನು ಕೊಲೆ ಮಾಡಿತು ಅಂದರೆ ಆ ಅಧಿಕಾರ ತಪ್ಪಾಗಿದೆ ಎಂಬುದಾಗಿ ಅರ್ಥ. ಇಬ್ಬರಿಗೂ ಅಧಿಕಾರ ಕೊಡಲ್ಪಡುತ್ತದೆ. ಈಗ ಆ ಅಧಿಕಾರವನ್ನು ನಾವು ಹೇಗೆ ಯೂಸ್ ಮಾಡುತ್ತೇವೆ? ಈಗ ಆದಾಮನ ಅತಿಕ್ರಮ ಮೀರುವಿಕೆಯಿಂದ ಆಳ್ವಿಕೆ ತಪ್ಪಾಗಿ ಹೋಯಿತು. ಆ ಆಳ್ವಿಕೆಯು ಏನಾಗಿ ಬಂತು? ಮರಣವಾಗಿ ಬಂತು. ಅತಿಕ್ರಮ ಬಂತು, ಪಾಪ ಬಂತು. ಈಗ ಇದರ ಆಳ್ವಿಕೆ ಇದೆ, ರಾಂಗ್ ಕಿಂಗ್ಡಮ್, ತಪ್ಪಾದ ರಾಜ್ಯ. ಈಗ ದೇವರು ಮಾರ್ಪಡಿಸಿದ್ರು, ಜಯಿಸಿದ್ರು, ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನಾವು ಹೇಗೆ ಆಳ್ವಿಕೆ ಮಾಡುತ್ತೇವೆ? ಈಗ ನನ್ನೊಳಗೆ ಇರುವಂಥ ಅಥಾರಿಟಿಯು ಅಂಥದ್ದು. ಯೇಸು ನನ್ನೊಳಗೆ ಇದ್ದಾರೆ. ಅವರು ಲೋಕವನ್ನೇ ಜಯಿಸಿದವರು. ನಾನು ಅವರ ಒಳಗೆ ಕೂತಿದ್ದೇನೆ. ನನ್ನ ಮೇಲೆ ಒಂದು ಲೈಟ್ ಇದೆ. ಇದಕ್ಕೆ ಹೆಸರೇ ಅಧಿಕಾರ, ಅಥಾರಿಟಿ. ನನ್ನ ಮುಂದೆ ಅದು ಎಲ್ಲವನ್ನು ಕೂಡ ಗ್ರೀನ್ ಸಿಗ್ನಲ್ ಆಗಿ ಮಾರ್ಪಡಿಸುತ್ತದೆ. ಯಾವ ಕದವು ಮುಚ್ಚಲ್ಪಡುವುದಿಲ್ಲ. ದೇವರು ತೆರೆದ ಬಾಗಿಲನ್ನು ಇಟ್ಟಿದ್ದಾರೆ. ನಾನು ಕಡೆಯ ತನಕ ಜಯಿಸುವವನಾಗಿ ಹೋಗುತ್ತಲೇ ಇರುತ್ತೇನೆ. 10 ಲಕ್ಷ ಕಾರು, 20 ಲಕ್ಷ ಕಾರು, 1 ಕೋಟಿ ಮನೆ, ಇದನ್ನೇ ನಾವು ಕೇಳುತ್ತಾ ಇದ್ದೇವೆ. ನಾನು ಭೂಮಿ ಆಕಾಶವನ್ನು ಉಂಟು ಮಾಡಿದಂತಹ ದೇವರು. ಹಾಗಾದ್ರೆ ನನ್ನ ಹತ್ರ ಕೇಳಬೇಕೆನ್ನುವುದಕ್ಕೆ ಒಂದು ಅರ್ಹತೆ ಇದೆ. ಏನು ಕೇಳಬೇಕೆನ್ನುವಂತ ಅರ್ಹತೆ ಇದೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನಿಂತಿದ್ದರು, ಇಂಟರ್ವ್ಯೂ ತೆಗೆದುಕೊಂಡರು. ಅವ್ರ ಹತ್ರ ಕೇಳುವಾಗ ಒಬ್ಬ ಸಿಲ್ಲಿ ಕ್ವಶನ್ ಕೇಳುತ್ತಾರೆ. ನಾನು ಆಕ್ಚುಲ್ ಆಗಿ ಕಲಿತುಕೊಂಡೆ. ಒಂದು ಸಿಲ್ಲಿ ಕ್ವಶನ್ ಕೇಳುತ್ತಾನೆ. ಕೇಳಿದ ಕೂಡಲೇ ಅವ್ರು ಹೇಳುತ್ತಾರೆ, ಯಾರ ಹತ್ರ ಏನು ಪ್ರಶ್ನೆ ಕೇಳಬೇಕು ನಿನಗೆ ಗೊತ್ತಾ ಅಂದರು. ಒಬ್ಬ ಮನುಷ್ಯನ ಹತ್ರ ಕೇಳಬೇಕಂದ್ರೆ ಆ ಪ್ರಶ್ನೆಗೆ ವ್ಯಾಲ್ಯೂ ಇರಬೇಕು. ಈ ಮನುಷ್ಯನ ಹತ್ರ ಈ ಪ್ರಶ್ನೆನೇ ಕೇಳಬೇಕು, ಯಾಕಂದ್ರೆ ಆ ಮನುಷ್ಯನಿಗೂ ಆ ಪ್ರಶ್ನೆಗೆ ಏನಿದೆ? ಸಂಬಂಧ ಇದೆ. ಇಟ್ಸ್ ಎ ವ್ಯಾಲ್ಯೂಯಬಲ್ ಕ್ವಶನ್. ಅದೇ ರೀತಿಯಾಗಿಯೇ ನಿನ್ನೊಳಗೆ ಇರುವಂಥ ಅಥಾರಿಟಿಗೆ ಒಂದು ವ್ಯಾಲ್ಯೂ ಇದೆ. ಅದು ಯಾವುದು ಗೊತ್ತಾ? ಭೂಮಿ ಆಕಾಶವನ್ನು ಉಂಟು ಮಾಡಿದಂಥವರ ಅಥಾರಿಟಿ. ನಿನಗೆ ಮುಂಭಾಗದಲ್ಲಿ ದೇವರು ಅದೆಲ್ಲವನ್ನು ಕೂಡ ಜಯಿಸಿ ಇಟ್ಟಿದ್ದಾರೆ. ನೀನು ಅದನ್ನು ನೋಡಿ ಓಡಿ ಹೋಗಬಾರ್ದು. ನೀನು ಅದನ್ನು ನೋಡಿ ರಿಕ್ವೆಸ್ಟ್ ಮಾಡಬಾರ್ದು. ಯು ಹ್ಯಾವ್ ಟು ಕಮ್ಯಾಂಡ್. ನೀನು ಅದನ್ನು ಜಯಿಸಬೇಕು. ಯೇಸು ಕ್ರಿಸ್ತನು ಗ್ರಾಮದೊಳಗೆ ಹೋಗಿ ಆ ದುರಾತ್ಮನ ಹತ್ರ ರಿಕ್ವೆಸ್ಟ್ ಮಾಡಲಿಲ್ಲ. ಅವನನ್ನು ಹೋಗಿ ಗದರಿಸಲಿಲ್ಲ. ಅಲ್ಲಿ ಹೋದ ಕೂಡಲೇ ಅವನು ಹೇಳುತ್ತಾನೆ, ನನ್ನನ್ನು ವೇದನೆ ಪಡಿಸುವುದಕ್ಕಾಗಿಯೇ ಬಂದ್ರಿ. ಅಥಾರಿಟಿ ಅಂದ್ರೆ ಇದೇ ಅಥಾರಿಟಿ. ಇದರ ಹೆಸರೇ ಅಥಾರಿಟಿ. ಕ್ಯಾಥರಿನ್ ಗುಲ್ಮನ್ ಎಂಬುದಾಗಿ ಒಬ್ಬ ಸೇವಕಿ ಇದ್ದರು. ಒಂದು ದಿನ ಭಯಂಕರವಾದ ಗುಂಪು, ಬಹಳಷ್ಟು ಜನರು. ಈಗ ಆಕೆ ಏನ್ ಮಾಡ್ತಾರೆ ಅಂದ್ರೆ, ಈ ಮಾರ್ಗದಲ್ಲಿ ಕರ್ಕೊಂಡು ಹೋಗಕ್ಕಾಗಲ್ಲ, ಜನರು ತಳ್ಳುತ್ತಿದ್ದಾರೆ ಅವರನ್ನು ನೋಡಬೇಕೆಂದು. ಅದು ಒಂದು ಸ್ಟಾರ್ ಹೋಟೆಲಲ್ಲಿ ಮೀಟಿಂಗ್ ನಡೆಯುತ್ತದೆ. ಮುಗಿದ ಕೂಡಲೇ ಏನ್ ಮಾಡುತ್ತಾರೆ? ಆ ಹೋಟೆಲಿನ ಹಿಂಬಾಗಿಲಿನಿಂದ ಕರ್ಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗುವಾಗ ಆ ಕಿಚನ್ ಏರಿಯಾ ಇರುತ್ತದಲ್ವಾ, ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ತಾಯಿ ಕಿಚನ್ ಮಾರ್ಗದಲ್ಲಿ ಹೋಗುತ್ತಿದ್ದಾರೆ. ಆ ಕಿಚನಲ್ಲಿ ಕೆಲಸ ಮಾಡುತ್ತಿರೋರ ಮೇಲೆ ಇದ್ದಂಥ ದುರಾತ್ಮ ಎಲ್ಲ ಕೆಳಗೆ ಬೀಳುತ್ತಾ ಇದೆ. ಆ ತಾಯಿ ಓಡಿಸುವುದಕ್ಕೆ ಬರಲಿಲ್ಲ. ಅವರು ಅವ್ರ ಪಾಡಿಗೆ ಹೋಗ್ತಿದ್ದಾರೆ. ಅವರು ಇಲ್ಲಿಂದ ತಪ್ಪಿಸಿಕೊಂಡು ಕಾರ್ ಹತ್ರ ಹೋಗೋಣ ಅಂತ ಹೋಗ್ತಿದ್ದಾರೆ. ಅಲ್ಲಿದ್ದಂಥ ದೆವ್ವಗಳು ಈ ತಾಯಿ ಓಡಿಸುತ್ತಾ ಇದ್ದಾರೆ ಎಂಬುದಾಗಿ ಕೆಳಗೆ ಬೀಳುತ್ತಾ ಇವೆ. ಇದು ಇದೆ ಹಿಸ್ಟ್ರಿಯಲ್ಲಿ. ಅದೇ ರೀತಿಯಾಗಿ ತಮಿಳುನಾಡಿಗೆ ಸೇರಿದಂಥ ಒಬ್ಬ ಸೇವಕರು, ಅವರು ಒಂದು ಕಡೆ ಸೇವೆಯನ್ನು ಮುಗಿಸಿ ಏರ್ಪೋರ್ಟ್ ಅಲ್ಲಿ ನಿಂತಿದ್ದಾರೆ. ಫ್ಲೈಟ್ ಹತ್ತುವುದಕ್ಕೆ ಹೋಗ್ತಿದ್ದಾರೆ. ಹೋಗುವಾಗ ಹಿಂತಿರುಗಿ ನೋಡಿ, ದೂರದಿಂದ ಯಾರ್ಯಾರನ್ನು ಕರ್ಕೊಂಡು ಬಂದ್ರು ಅವರಿಗೆ ಕೈ ತೋರಿಸುತ್ತಾ ಇದ್ದಾರೆ. ಕೈ ಆ ರೀತಿ ತೋರಿಸುತ್ತಾ ಇದ್ದಾರೆ. ಹಾಗೆ ತೋರಿಸಿದ ಕೂಡಲೇ ಆ ಏರಿಯಾದಲ್ಲಿ ಅವರೊಂದಿಗೆ ಇದ್ದಂಥವರು ಅಲ್ಲಿ 4-5 ದುರಾತ್ಮ ಬಿತ್ತು ಕೆಳಗೆ. ಏನಂದ್ರೆ ಆ ದುರಾತ್ಮ ಇವರು ಓಡಿಸುತ್ತಾ ಇದ್ದಾರೆ ಅಂತ ಅಂದ್ಕೊಳ್ತು. ಇದುವೇ ಅಥಾರಿಟಿ. ನೀನು ಓಡಿಸಬೇಕೆನ್ನುವಂತ ಅವಶ್ಯಕತೆ ಇಲ್ಲ. ನಿನ್ನೊಳಗೆ ಇರುವಂತ ಅಧಿಕಾರಕ್ಕೆ ನೀನು ಕರೆಕ್ಟ್ ಆಗಿದ್ರೆ ಆ ಅಧಿಕಾರವು ನಿನ್ನೊಳಗಿಂದ ಕ್ರಿಯೆ ಮಾಡುತ್ತದೆ. ತಮಿಳುನಾಡಲ್ಲಿ ಒಬ್ಬ ಸೇವಕರಿದ್ರು. ಅವರು ಮನೆಯಿಂದ ಆಚೆ ಹೊರಡುತ್ತಾರಂತೆ ಬುಲೆಟ್ ಅಲ್ಲಿ. ಆಗೆಲ್ಲ ಕಾರ್ ಇರಲಿಲ್ಲ, ಬುಲೆಟ್ ಅಲ್ಲಿ ಹೋಗ್ತಾ ಇದ್ರು. ಮೀಟಿಂಗು ಗ್ರೌಂಡ್ ಅಲ್ಲಿ ನಡೀತಾ ಇತ್ತು. ಬುಲೆಟ್ ಅನ್ನು ಸ್ಟಾರ್ಟ್ ಮಾಡಿದ ಕೂಡಲೇ ಗ್ರೌಂಡ್ ಅಲ್ಲಿ ಇದ್ದಂತ ದುರಾತ್ಮ ಹೇಳ್ತಾ ಇತ್ತಂತೆ, ಅಯ್ಯೋ ಅವನು ಹೊರಟ, ಬನ್ನಿ ಹೋಗೋಣ ಎಂಬುದಾಗಿ. ಇದುವೇ ಅಥಾರಿಟಿ. ನಿಮಗೂ ನನಗೂ ದೇವರು ಕೊಟ್ಟಿರುವಂತ ಆಳ್ವಿಕೆ ಅಥವಾ ದೊರೆತನ ಎನ್ನುವಂಥದ್ದು ಅಷ್ಟು ಉನ್ನತವಾದದ್ದು.
ರೋಗವನ್ನು ನೋಡಿದ ಕೂಡಲೇ ನಿನಗೆ ಭಯ ಆಗಬಾರದು, ನಿನಗೆ ಕೋಪ ಬರಬೇಕು. ಹೇಗೆ ನೀನು ನನ್ನ ಸಹೋದರನನ್ನು ಹಿಡಿದಿಟ್ಟಿದ್ಯಾ, ಯೇಸು ಕ್ರಿಸ್ತನ ನಾಮದಲ್ಲಿ ಆಚೆ ಹೋಗು, ಆ ರೀತಿಯಾಗಿ ನೀವು ಆಜ್ಞಾಪಿಸಿದರೆ ಆ ಅಥಾರಿಟಿ ನಮ್ಮಲ್ಲಿ ಕ್ರಿಯೆ ಆಗುವಾಗ ರೋಗದಲ್ಲಿರುವಂತವರು ಗುಣ ಹೊಂದುತ್ತಾರೆ. ಇವತ್ತು ನಾವಿನ್ನೂ ಅಥಾರಿಟಿನ ಯೂಸ್ ಮಾಡದೇ ಇದ್ದೇವೆ. ಆಹಾಬನಿಗೂ ದಾವಿದನಿಗೇನು ವ್ಯತ್ಯಾಸ? ಇವನು ಕುರಿಗಳ ಹಾಗೆ ನೋಡಿದ, ಅವನು ದ್ರಾಕ್ಷಿಯ ತೋಟವನ್ನು ತೆಗೆದುಕೊಂಡ. ಅವರಿಂದ ಅಥಾರಿಟಿ ಎನ್ನುವಂಥದ್ದು ಸಂರಕ್ಷಿಸುವುದಕ್ಕಾಗಿ, ಕದಿಯುವುದಕ್ಕಾಗಿ ಅಲ್ಲ. ಹಾಗಾದ್ರೆ ಈ ಕಾರ್ಯವನ್ನು ನಿಮಗೂ ನನಗೂ ದೇವರು ಕೊಟ್ಟಿದ್ದಾರೆ. ಈ ಅಥಾರಿಟಿ ಹೋಯಿತಂತೆ. ಏನಾಯಿತು? ಈ ಅಥಾರಿಟಿ ಹೋಯಿತು. ಮರಣವು ಆಳುವಂಥದ್ದಾಯಿತು. ಅತಿಕ್ರಮ, ಪಾಪವು ಆಳುವಂಥದ್ದಾಯಿತು. ಆಳ್ವಿಕೆ ಮಾರ್ಪಟ್ಟಿತು. ಜೀವವುಳ್ಳ ಆಳ್ವಿಕೆ ಮರಣವುಳ್ಳ ಆಳ್ವಿಕೆಯಾಗಿ ಮಾರ್ಪಟ್ಟಿತು. ಇವತ್ತು ನಿಮ್ಮಲ್ಲಿ ಆಳ್ವಿಕೆ ಇದೆಯಾ? ದೇವರು ಇಟ್ಟಿದ್ದಾರಾ? ಇವತ್ತಿನಿಂದ ನಿಮ್ಮಲ್ಲಿ ಒಂದು ಭಾವನೆ ಬರಬೇಕು, ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಆತನ ಮಕ್ಕಳಾಗಿಯೂ ಅರಸರಾಗಿಯೂ ಯಾಜಕರಾಗಿಯೂ ಕರೆಯಲ್ಪಟ್ಟಿದ್ದೇನೆ. ಫಸ್ಟು ನಿಮ್ಮ ಹತ್ರ ಆರ್ಡರ್ ಇರಬೇಕು. MNC ಕಂಪ್ನಿಗೆ ಕೆಲಸಕ್ಕೆ ಹೋಗುವಾಗ ಮೇಲಲ್ಲಿ ಆರ್ಡರ್ ಕಳಿಸ್ತಾರೆ. ಆ ಗೇಟಲ್ಲಿರುವಂಥವರಿಗೆ ನಿಮ್ಮ ಕುರಿತು ಗೊತ್ತಿರೋದಿಲ್ಲ. ಏನ್ ಗೊತ್ತಿರೋದಿಲ್ಲ? ನಿಮ್ಮ ಕುರಿತು ಗೊತ್ತಿರೋದಿಲ್ಲ. ಒಳಗೆ ಹೋಗುವಾಗ ನಿಂತ್ಕೊಳ್ಳಿ ಸರ್ ಅನ್ನುತ್ತಾನೆ. ಆಟೋಮೆಟಿಕ್ ಆಗಿ ಆ ಕಾಪಿ ನಿಮ್ಮ ಹತ್ರ ಇದ್ರೆ ಏನ್ ಮಾಡುತ್ತಾನೆ ನಿಮ್ಮನ್ನವನು? ಹೋಗಿ ಸರ್. ಆಮೇಲೆ ಒಂದೊಂದು ಸಾರಿಯೂ ಕೂಡ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ನ ತೆಗೆದುಕೊಂಡು ಹೋಗೋದಿಲ್ಲ. ಆಟೋಮೆಟಿಕ್ ಆಗಿ ಏನಾಗ್ತಾರೆ, ಕುತ್ತಿಗೆ ಮೇಲೆ ಒಂದು ಟ್ಯಾಗು ಅದನ್ನು ಹಾಕಿಕೊಂಡು ಆಯ್ತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮನ್ನು ಏನ್ ಮಾಡ್ತಾನೆ, ಅವನು ಒಳಗೆ ಬಿಡುತ್ತಾನೆ. ಆದರೆ ಅದುವೇ ನೀವು ಆ ಕಂಪನಿಗೇನೆ ಒಬ್ಬ ಓನರ್ ಆಗಿ ಇದ್ರಿ ಅಂದ್ರೆ ನಿಮಗೆ ಟ್ಯಾಗ್ ಅವಶ್ಯವಿಲ್ಲ, ಅಪಾಯಿಂಟ್ಮೆಂಟ್ ಅವಶ್ಯವಿಲ್ಲ. ನಿಮ್ಮ ಕಾರು ಬಂದು ನಿಂತ್ರೇನೆ ಸಾಕು, ಅದೇ ವ್ಯಕ್ತಿ ಡೋರನ್ನು ತೆಗೆಯುತ್ತಾನೆ. ಈಗ 3 ವ್ಯಕ್ತಿಗಳು ಕೂಡ ಆಫೀಸ್ಗೆ ಸಂಬಂಧಪಟ್ಟವರೇ. ನಿಮಗೆ ಆ ಆಫೀಸ್ ಒಳಗೆ ಹೋಗುವುದಕ್ಕೆ 3 ವಿಧವಾದ ಮಾರ್ಗಗಳಿದೆ. ಅಪಾಯಿಂಟ್ಮೆಂಟ್ ಆರ್ಡರ್ ಕೈಯಲ್ಲಿ ಇಟ್ಟುಕೊಂಡು ಒಳಗೆ ಬಿಡಿ ಸರ್, ನಾನು ಇದೇ ಫಸ್ಟ್ ಬಂದಿದ್ದೇನೆ, ಅಪಾಯಿಂಟ್ಮೆಂಟ್ ಆರ್ಡರ್ ಕೈಯಲ್ಲಿದೆ, ಒಳಗೆ ಬಿಡುತ್ತಾರೆ. ಇಲ್ವಾ ಸರ್, ನಾನು ಇಲ್ಲಿ ಕೆಲಸ ಮಾಡುತ್ತೇನೆ, ಕಾರ್ಡ್ ನೋಡಿ, ನಿಮಗೆ ರೂಢಿ ಆಗುತ್ತೆ, ಸರಿ ಬಂದು ಹೋಗಿ. ಇನ್ನೊಂದು ಇದೆ, ಅದುವೇ ಅಥಾರಿಟಿ. ನೀವು ಇಳಿಯುವಾಗಲೇ ಬಾಗಿಲು ತಾನಾಗಿ ತೆರೆಯುತ್ತದೆ. ಅವನು ತೆಗೆದು ನಿಲ್ಲುತ್ತಾನೆ, ಸೆಲ್ಯೂಟ್ ಹೊಡೆಯುತ್ತಾನೆ, ಒಳಗೆ ಹೋಗಿ ಅನ್ನುತ್ತಾನೆ. ಇದುವೇ ಅರಸನ ಮಕ್ಕಳಾಗಿರುವಂತ ನಿಮಗೂ ನನಗೂ ನಡೆಯಬೇಕು. ಕರ್ತನು ಅದನ್ನು ರೂಪಿಸಿದ್ದಾರೆ. ಒಬ್ಬ ರೋಗಿಯನ್ನು ತಂದು ನಿಮ್ಮ ಮುಂದೆ ನಿಲ್ಲಿಸುವಾಗ, ಒಬ್ಬ ದುರಾತ್ಮ ಪೀಡಿತರನ್ನು ನಿಲ್ಲಿಸುವಾಗ ನಮ್ಮಲ್ಲಿ ಏನ್ ಅನ್ನಿಸ್ಬೇಕು ಗೊತ್ತಾ? ಐ ಆಮ್ ದ ಸನ್ ಅಂಡ್ ಡಾಟರ್ ಆಫ್ ದ ಕಿಂಗ್. ನಾನು ಅರಸನ ಮಕ್ಕಳಾಗಿ ಇದ್ದೇನೆ. ಲೋಕವನ್ನು ಜಯಿಸಿದಾತನು ನನ್ನೊಳಗೆ ಇದ್ದಾರೆ. ಸೈತಾನನ ಅಧಿಕಾರವನ್ನು ಜಯಿಸಿದವರು ನನ್ನೊಳಗೆ ಇದ್ದಾರೆ. ನನ್ನೊಳಗೆ ಮಾತ್ರವಲ್ಲ, ನನಗೆ ದೇವರ ಅಥಾರಿಟಿಯನ್ನು ಕೈಯಲ್ಲಿ ಕೊಟ್ಟಿದ್ದಾರೆ. ಹಾಲೆಲೂಯ. 1:28 ಮತ್ತೆ ಓದಿರಿ, ಆದಿಕಾಂಡ ಪುಸ್ತಕ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಈಗ ದೊರೆತನ ಮಾಡುವುದಕ್ಕಿಂತ ಮುಂಚೆ 2 ಪ್ರಾಸೆಸ್ ಮಾಡುವುದಕ್ಕೆ ಹೇಳುತ್ತಾರೆ. ದೊರೆತನ ಮಾಡುವುದಕ್ಕಿಂತ ಮುಂಚೆ 2 ಪ್ರಾಸೆಸ್ ಮಾಡುವುದಕ್ಕೆ ಹೇಳುತ್ತಾರೆ. ಈ ಪ್ರಾಸೆಸ್ ಮಾಡಿದ್ರೇನೆ ಆಳ್ವಿಕೆ ಪೂರ್ಣಗೊಳ್ಳುತ್ತದೆ. ಅಥಾರಿಟಿಯನ್ನು ಕೊಟ್ಟರು, ನೀವು ಆಳ್ವಿಕೆ ಮಾಡಿರಿ ಎಂಬುದಾಗಿ ಹೇಳುವುದಕ್ಕಿಂತ ಮುಂಚೆ 2 ವಿಷಯ ಹೇಳುತ್ತಾರೆ. ಒಂದು, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಒಂದು, ಬಹು ಸಂತಾನವುಳ್ಳವರಾಗಿ ಹೆಚ್ಚಿ ಭೂಮಿಯನ್ನು ಏನ್ ಮಾಡಬೇಕು? ತುಂಬಿಸಬೇಕು. 2ನೇದಾಗಿ ವಶಪಡಿಸಿಕೊಳ್ಳಬೇಕು. ಈ ಅಥಾರಿಟಿಯನ್ನು ನಾನು ಹೇಳಿದೆ ನೋಡಿ, ತಪ್ಪಾಗಿ ಯೂಸ್ ಮಾಡಬಹುದೆಂದು ಅಲ್ವಾ? ತಪ್ಪಾಗಿ ಲೋಕ ಪ್ರಕಾರವಾಗಿ ಕೂಡ ನೀವೇನ್ ಮಾಡಬಹುದು? ತಪ್ಪಾಗಿ ಯೂಸ್ ಮಾಡಬಹುದು ಅಧಿಕಾರವನ್ನು. ಹಾಗಾದ್ರೆ ಸರಿಯಾಗಿ ಯೂಸ್ ಮಾಡುವುದಕ್ಕೆ ಕರ್ತನು ಕೊಟ್ಟಂತ ಫಾರ್ಮುಲಾ, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ತುಂಬಿಸಬೇಕು. ಯಾವುದರಲ್ಲಿ ಬಹು ಸಂತಾನವುಳ್ಳವರಾಗಿ ಹೆಚ್ಚಬೇಕು? ಓದಿರಿ, ಮಲಾಕಿಯ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದಿರಿ. ಪರಮಾತ್ಮಾಂಶನಾದ ಯಾವನು ಹೀಗೆ ಮಾಡಲಿಲ್ಲ, ಆ ಪ್ರಸಿದ್ಧನೊಬ್ಬನು ಯಾಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿಯೇ. ಈಗ ಏನ್ ಬೇಕು? ಈಗ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಅಂದ್ರೆ ಯಾವ ಸಂತತಿಯಿಂದ ತುಂಬಿಸಬೇಕೆಂಬುದಾಗಿ ಮಲಾಕಿ 2:15 ಹೇಳುತ್ತದೆ. ನೀನು ಬಹು ಸಂತಾನವುಳ್ಳವನಾಗಿ ಭೂಮಿಯನ್ನು ತುಂಬಿಸು. ಆದರೆ ಯಾವ ಸಂತತಿ ಎಂಬುದಾಗಿ ಮಲಾಕಿ 2:15 ಹೇಳುತ್ತದೆ. ಯಾವ ಸಂತತಿ? ದೇವ ಭಕ್ತಿಯುಳ್ಳ ಸಂತತಿಯಿಂದ ತುಂಬಿಸು ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ನೀವು ಆಳ್ವಿಕೆ ಮಾಡುವುದಕ್ಕಿಂತ ಮುಂಚಿತವಾಗಿ ಸಂಪೂರ್ಣವಾಗಿ ಈ ವರ್ಲ್ಡ್ ಅನ್ನು ಆಳ್ವಿಕೆ ಮಾಡಬೇಕು. ಈಗ ಯೇಸು ಲೋಕವನ್ನು ಜಯಿಸಿದ್ರು. ಚೆನ್ನಾಗಿ ಗಮನಿಸಿರಿ, ಯೇಸು ಏನು ಮಾಡುತ್ತಾರೆ? ಲೋಕವನ್ನು ಜಯಿಸುತ್ತಾರೆ. ಯೇಸು ಯಾರು ಗೊತ್ತಾ? ಭೂರಾಜರ ಒಡೆಯನು. 1:6 ಅವರು ನಮ್ಮನ್ನು ಅರಸರಾಗಿ ಯಾಜಕರಾಗಿ ಕರೆದರಲ್ವಾ? 1:5 ಓದಿರಿ. ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ. ಈಗ ಯೇಸು ಕ್ರಿಸ್ತನು ಭೂರಾಜರಿಗೆ ಒಡೆಯನು. ಇನ್ನು ಮುಂದೆ ಜಯಿಸುತ್ತಾರೆ ಎಂದು ಅಲ್ಲ. ಈಗ ಯೇಸು ಯಾರು? ಈ ಭೂರಾಜರುಗಳಿಗೆ ಒಡೆಯನು.
ಟ್ರಂಪಿಂದ ಆರಂಭಿಸಿ ಕಡೆಯ ದ್ವೀಪದಲ್ಲಿರುವಂತ ಅರಸನಿಗೂ ಕೂಡ ಯಾರು ಒಡೆಯನಾಗಿದ್ದಾರೆ? ಅವರೆಲ್ಲರ ಮೇಲೆ ಯಾರಿದ್ದಾರೆ? ಯೇಸುವೇ ಅವರೆಲ್ಲರ ಮೇಲೆ ಅರಸನಾಗಿದ್ದಾರೆ. ಇದೆಲ್ಲವೂ ಕೂಡ ನಿಮಗೆ ಅರ್ಥವಾಗಬೇಕು. ಕೆಲವು ಸಮಯದಲ್ಲಿ ನೋಡುವುದಾದರೆ ಒಂದು ಕಥೆಯನ್ನು ಹೇಳುತ್ತಾರೆ. ಒಂದು ಕರಪತ್ರದಲ್ಲಿ ಓದಿದ್ದೇನೆ. ಒಬ್ಬ ಮನುಷ್ಯ ಹಡಗಿನಲ್ಲಿ ಟ್ರಾವೆಲ್ ಮಾಡದಂತೆ. ಟ್ರಾವೆಲ್ ಮಾಡಿ ಹೋಗುವಾಗ ಅವನತ್ರ ಇದ್ದ ಹಣದಲ್ಲಿ ಟಿಕೆಟ್ ತೆಗೆದುಕೊಂಡ. ಟಿಕೆಟ್ ತೆಗೆದುಕೊಂಡ ಮೇಲೆ ಆ ಹಡಗಿನಲ್ಲಿ ಆಗೆಲ್ಲ ಪ್ರಯಾಣ 15 ದಿನಗಳಾಗ್ತಿತ್ತು. ಅವನಿಗೆ ಏನಾದರೂ ತಿನ್ನುವುದಕ್ಕೆ ಹಣವೇ ಇಲ್ಲ. ಇದ್ದಂಥ ಕಾಸೆಲ್ಲ ಕೊಟ್ಟು ಹಡಗಿನಲ್ಲಿ ಟಿಕೆಟ್ ತೆಗೆದುಕೊಂಡ. ಈಗ ಮೊದಲನೇ ದಿನ ನೋಡುತ್ತಾನೆ, ಬಹಳ ಹಸಿವು. ಏನೋ ಮನಸ್ಸು ಗಟ್ಟಿ ಮಾಡಿಕೊಂಡು ಓಡಿಸ್ದ. 2ನೇ ದಿನ ಇನ್ನೂ ಹಸಿವು. ಏನು ಮಾಡಬೇಕೆಂದು ಗೊತ್ತಿಲ್ಲ. 2ನೇ ದಿನದ ಅಂತ್ಯದಲ್ಲಿ ಸಾಯುವಂಥ ಪರಿಸ್ಥಿತಿ. ಆಗ ಅವನು ಏನು ಮಾಡ್ದ ಅಂದರೆ ಹಡಗಿನಲ್ಲಿ ಯಾವುದೋ ಒಂದು ಮೂಲೆಯ ಸ್ಥಳಕ್ಕೆ ಹೋಗಿ ತಲೆ ಮೇಲೆ ಕೈ ಇಟ್ಟುಕೊಂಡು ಮಲಗದಂತೆ. ಆಗ ಆ ಮಾರ್ಗದಲ್ಲಿ ಹಡಗಿನಲ್ಲಿ ಕೆಲಸ ಮಾಡುವಂತ ಒಬ್ರು ಬಂದ್ರಂತೆ. ಯಾಕೆ ಇಲ್ಲಿ ಮಲಗಿದಿ, ಏನು ವಿಷಯ ಅಂತ ಕೇಳಿದ್ರಂತೆ. ಇಲ್ಲ ರೀ, ಟಿಕೆಟ್ ಎಲ್ಲ ತೆಗೆದುಕೊಂಡೆ, ಆದ್ರೆ ಊಟಕ್ಕೆ ಗತಿ ಇಲ್ಲ ರೀ. ನನಗೇನಾದ್ರೂ ಊಟಕ್ಕೆ ಸಿಗುತ್ತದಾ? 15 ದಿನ ನಾನು ಜೀವಂತವಾಗಿರುವುದಿಲ್ಲ, ಸತ್ತು ಹೋಗುತ್ತೇನೆ. ಅವನು ಹೇಳಿದ್ನಂತೆ, ನಿನ್ನ ಟಿಕೆಟ್ ಅನ್ನು ತಿರುಗಿಸು ಎಂಬುದಾಗಿ. ಟಿಕೆಟ್ ತಿರುಗಿಸಿದ್ರೆ ಟಿಕೆಟ್ ಅಲ್ಲಿ ಇತ್ತಂತೆ, ಈ ಟಿಕೆಟ್ಗೆ ಏನುಂಟು? ಊಟದ ವ್ಯವಸ್ಥೆ ಉಂಟು. ಹೋಗಿ ಸೇರುವ ತನಕ ಏನುಂಟು? ಊಟ ಉಂಟು. ಈಗ ಹಡಗಿನಲ್ಲಿ ತಿನ್ನುವಂತ ಅಧಿಕಾರ ಕೈಯಲ್ಲಿ ಕೊಟ್ಟಿದ್ದಾಯಿತು. ಟಿಕೆಟ್ ಅನ್ನು ಹೋಗಿ ತೋರಿಸಿದ್ರೆ ಏನ್ ಕೊಡುತ್ತಾರೆ? ಊಟ ಕೊಡುತ್ತಾರೆ. ಹೋಗಿ ತಿನ್ನದೇ ಇರುವಂತದ್ದು ಯಾರ ತಪ್ಪು? ಯಾರ ತಪ್ಪು? ಅವನ ತಪ್ಪು. ಅದೇ ರೀತಿಯಾಗಿಯೇ ಯೇಸು ಲೋಕದ ಅರಸನು. ಅಥಾರಿಟಿ ಇದೆ. ನೀವು ನಾನು ಅರಸನಾಗಿ ಯಾಜಕನಾಗಿಯೂ ಕರೆಯಲ್ಪಟ್ಟಿದ್ದೇವೆ. ಅಥಾರಿಟಿ ಇದೆ. ಇದನ್ನು ಮೊದಲು ತಿಳಿದುಕೊಳ್ಳದೇ ಇರುವಂತದ್ದು ಯಾರ ತಪ್ಪು? ಅದೇಗೆ ನಾವು ದೇವರ ಹತ್ರ ಹೋಗಿ ಹೇಳೋಕ್ ಸಾಧ್ಯ? ಫಸ್ಟ್ ಯು ಮಸ್ಟ್ ನೋ. ನಿಮಗೆ ಅದು ತಿಳಿದಿರಬೇಕು ಫಸ್ಟು. ಈಗ ನಮ್ಮ ತಂದೆ ರಾಜ ಅಂಗೀಕರಿಸಿಕೊಂಡಂತೆ ಎಲ್ಲರಿಗೂ ಕೂಡ ಮಕ್ಕಳಾಗೂ ಅಧಿಕಾರ ಕೊಟ್ಟಿದ್ದಾರೆ. ನನ್ನನ್ನು ಕೂಡ ಸಾಧಾರಣವಾಗಿ ಕರೆದಿಲ್ಲ, ಅರಸನಾಗಿ ಯಾಜಕನಾಗಿ ಕರೆದಿದ್ದಾರೆ. ಸೊ ನಾವು ಅರಸನ ಕುಟುಂಬ, ಫ್ಯಾಮಿಲಿ, ಕಿಂಗ್ಸ್ ಫ್ಯಾಮಿಲಿ. ಈ ಕಿಂಗ್ಸ್ ಫ್ಯಾಮಿಲಿಯಲ್ಲಿ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನು ಈ ವಶಪಡಿಸಿಕೊಳ್ಳುವುದಕ್ಕೆ, ದೊರೆತನ ಮಾಡುವುದಕ್ಕೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಸಿರಿ. ಈಗ ಹೇಗೆ ತುಂಬಿಸಬೇಕು? ದೇವ ಭಕ್ತಿಯುಳ್ಳ ಸಂತತಿಯಾಗಿ ತುಂಬಿಸಬೇಕು. ಈಗ ಯೇಸು ಅರಸನಾದ್ರು. ಅರಸನಾದ ನಂತರವಾಗಿ ಇವರೇನ್ ಮಾಡುತ್ತಾರೆ? ಆದಾಮನನ್ನು, ದೇವ ಭಕ್ತಿಯುಳ್ಳ ಸಂತತಿಯನ್ನು ಹೆತ್ತು ಅವರು ಹಾಗೆ ಭೂಮಿ ಆದ್ಯಂತ ಹರಡಬೇಕು. ಇವರು ಗ್ರೂಪು ಈಗ ತೋಟದಲ್ಲಿ ಇದ್ದಾರೆ, ಏದೇನೊಳಗೆ ಮಕ್ಕಳನ್ನು ಹೆರುತ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆಯಾ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಆದರೆ ಎಲ್ಲರೂ ಹೇಗೆ ಹುಟ್ಟುತ್ತಾ ಇದ್ದಾರೆ? ದೇವ ಭಕ್ತಿಯುಳ್ಳ ಸಂತತಿಯಾಗಿ. ಆಟೋಮೆಟಿಕ್ ಆಗಿ ತೋಟ ಫುಲ್ ಆದ್ರೆ ಏನಾಗುತ್ತದೆ? ಏದೇನ್ ತೋಟ ಫುಲ್ ಆದ್ರೆ ಏನಾಗುತ್ತದೆ ನೆಕ್ಸ್ಟ್? ಇವರೆಲ್ಲ ಏನ್ ಮಾಡುತ್ತಾರೆ? ಹಾಗೆ ತೋಟವನ್ನು ಬಿಟ್ಟು ಆಚೆ ಹೋಗುತ್ತಾರೆ, ಹೊರಗಡೆ ಹರಡುತ್ತಾರೆ. ಆದರೆ ಹರಡುವಂತ ಸಂತತಿ ಯಾವ ಸಂತತಿ? ದೇವ ಭಕ್ತಿಯುಳ್ಳ ಸಂತತಿ. ಈಗ ಈ ದೇವ ಭಕ್ತಿಯುಳ್ಳ ಸಂತತಿ ಏನ್ ಮಾಡುತ್ತದೆ? ತೋಟದ ಹೊರಗೆ ಎಲ್ಲವೂ ಕೂಡ ಕಾಡು ಮೃಗಗಳು. ತೋಟದ ಹೊರಗೆ ಕಾಡು. ಈಗ ಅದರ ನಡುವೆ ದೇವರು ತೋಟವನ್ನು ಉಂಟು ಮಾಡಿದ್ದಾರೆ. ಹೊರಗೆ ಹೋಗಿ ಕಾಡನ್ನು ನಾಡಾಗಿ ಮಾಡುತ್ತಾರೆ. ಈಗ ನಾವು ಹಾಗೆ ತಾನೇ ಮಾಡಿದ್ದೇವೆ. ಜನಸಂಖ್ಯೆ ಅಧಿಕವಾಗುವಾಗ ನಾವೇನ್ ಮಾಡುತ್ತೇವೆ? ಕಾಡನ್ನು ನಾಡಾಗಿ, ಸಿಟಿಯಾಗಿ ಮಾರ್ಪಡಿಸುತ್ತಾ ಇದ್ದೇವೆ. ಆದ್ರೆ ಮಾರ್ಪಡಿಸುವಂಥದ್ದು ದೇವಭಕ್ತಿಯುಳ್ಳ ಸಂತತಿ ಅಲ್ಲ. ಸೊ ಈ ಸಂತತಿ ಭೂಮಿಯಾದ್ಯಂತ ಹೇಗೆ ಹರಡುತ್ತಾ ಇದೆ ಅಂದ್ರೆ, ಒಬ್ಬ ಕಾಯಿನನ ಹಾಗೆ ದುಷ್ಟ ಸಂತತಿಯು ಭೂಮಿಯಾದ್ಯಂತ ಹರಡಿ ಟೋಟಲ್ ಭೂಮಿಯನ್ನೇ ಕಂಟ್ರೋಲ್ ಮಾಡುತ್ತಾ ಇದೆ. ಈಗ ಯೇಸುವಿನ ಮೂಲಕವಾಗಿ ನೆಕ್ಸ್ಟ್ ಏನ್ ಮಾಡುತ್ತಾರೆ? ಮೊದಲನೇ ಆದಾಮಿ ತಪ್ಪು ಮಾಡ್ದ. ಯೇಸುವಿನ ಮೂಲಕವಾಗಿ ಈಗ ಯೇಸು ಏನ್ ಮಾಡುತ್ತಾರೆ? ಅರಸನು. ಅವನ ಹಾಗೆ, ಆದಾಮನ ಹಾಗೆ ದೊರೆತನ ಮಾಡಿರಿ. ಇವರು ಹೇಳುತ್ತಾರೆ, ಧೈರ್ಯವಾಗಿರಿ, ನಾನು ಲೋಕವನ್ನು ಅವನಿಗೆ ಬಹು ಸಂತಾನವುಳ್ಳವರಾಗಿ ದೇವಭಕ್ತಿಯುಳ್ಳ ಸಂತತಿಯಿಂದ ಭೂಮಿಯನ್ನು ತುಂಬಿಸಿರಿ. ಯೇಸು ಈಗ ನಮ್ಮನ್ನು ನೋಡಿ ಹೇಳುತ್ತಾರೆ, ನೀವು ಹೋಗಿ ಸಕಲ ಜನರನ್ನು ಶಿಷ್ಯರನ್ನಾಗಿ ಮಾಡಿ. ಹೇಗೆ? ಯಾರ ಶಿಷ್ಯರು? ಎಲ್ಲವನ್ನು ಬಿಟ್ಟು ಶಿಲುಬೆಯನ್ನು ಹೊತ್ತುಕೊಂಡು ಅವರು ಹಿಂಬಾಲಿಸುವವರು ಶಿಷ್ಯರು. ಈಗ ಹೆಚ್ಚುತ್ತಾ 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 ಏನಾಗುತ್ತದೆ? ಟೋಟಲ್ ಭೂಮಿಯಲ್ಲೂ ಕೂಡ ಯೇಸುವಿನ ರಾಜ್ಯ ಹಾಗೆ ಹರಡುತ್ತಲೇ ಬರುತ್ತದೆ. ಭೂಮಿ ಈಗ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಾಗುತ್ತದೆ. ಕಾಡು ಮೃಗಗಳು ನಾಡು ಮೃಗವಾಗಿ ಮಾರ್ಪಡುತ್ತದೆ. ಹೌದು ತಾನೇ? ಯೋಚನೆ ಮಾಡಿ ನೋಡಿ. ನೀವು ಈಗ ನಾಯಿ ಮರಿಯನ್ನು ಪಳಗಿಸಿ ನಾಯಿ ಮರಿಯನ್ನು ನಿಮಗೆ ತಕ್ಕ ಹಾಗೆ ಮಾರ್ಪಡಿಸಿಕೊಳ್ಳುತ್ತೀರಾ. ಕರೆಕ್ಟ್ ತಾನೆ? ಬೆಕ್ಕು ಮರಿಯನ್ನು ನಿಮಗೆ ತಕ್ಕ ಹಾಗೆ ಮಾರ್ಪಟ್ಟಿತ್ತು. ಈಗ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚುವಾಗ ಆನಂತರವಾಗಿ ಆನೆಯನ್ನು ಕೂಡ ಏನ್ ಮಾಡ್ತೀರಾ? ಅದರ ಸ್ವಭಾವವನ್ನು ಬದಲಾಯಿಸುತ್ತೀರಾ. ನಿಮಗೆ ತಕ್ಕ ಹಾಗೆ ಆನೆಯನ್ನು ಮಾರ್ಪಡಿಸುತ್ತೀರಾ. ಆನಂತರವಾಗಿ ಎಲ್ಲ ಏನಾಗುತ್ತದೆ? ಸಿಂಹ ಕುರಿಯೊಂದಿಗೆ ಮೇಯುತ್ತದೆ. ಹುಲಿ ತೋಳವು ಕುರಿಯೊಂದಿಗೆ ಮಲಗುತ್ತದೆ. ಕರಡಿ ಮನುಷ್ಯನಿಬ್ಬರು ಒಟ್ಟಾಗಿ ಇರುತ್ತಾರೆ 1000 ವರ್ಷದ ಆಳ್ವಿಕೆಯಲ್ಲಿ. ಭೂಮಿ ಸಂಪೂರ್ಣವಾಗಿ ದೇವರ ಸಂತತಿಯುಳ್ಳದಾಗಿ ಮಾರ್ಪಡುತ್ತದೆ. ಕಾಡು ಮೃಗ ನಾಡು ಮೃಗ ಒಂದಾಗಿ ಮಾರ್ಪಟ್ಟಿರುತ್ತದೆ. ಇದುವೇ ಭೂಮಿಯನ್ನು ವಶಪಡಿಸಿಕೊಂಡು ದೊರೆತನ ಮಾಡಿರಿ.
ಹಾಗಾದ್ರೆ ನಾನು ಭೂಮಿಯನ್ನು ದೊರೆತನ ಮಾಡಬೇಕಂದ್ರೆ ನಾನು ಮಾಡಬೇಕಾದ ವಿಷಯ ಏನು? ನಾನು ಈ ಭೂಮಿಯನ್ನು ದೇವಭಕ್ತಿಯುಳ್ಳ ಸಂತತಿಯಿಂದ ತುಂಬಿಸಬೇಕು. ಇದನ್ನು ಯೇಸು ಹೇಳಿದ್ರು, ನೀವು ಹೋಗಿ ಶಿಷ್ಯರನ್ನಾಗಿ ಮಾಡಿ, ಸಕಲ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಹಾಗಾದ್ರೆ ನಾವು ಇವತ್ತು ಆ ಕೆಲಸ ಮಾಡುತ್ತಾ ಇದ್ದೇವಾ? ನಾವು ದೇವಭಕ್ತಿಯುಳ್ಳ ಸಂತತಿಯಾಗಿ ಹರಡಬೇಕಂದ್ರೆ ಮೊದಲು ನಾವು ಕ್ರಿಸ್ತನ ಮಕ್ಕಳಾಗಿರಬೇಕು. ನಾನು ಆದಾಮನ ಮಗನಾಗಿದ್ರೇನೆ ನನ್ನ ಮೂಲಕವಾಗಿ ಬರುವಂಥದ್ದೆಲ್ಲ ಹೇಗಿರುತ್ತದೆ? ದೇವಭಕ್ತಿಯುಳ್ಳ ಸಂತತಿಯಾಗಿರುತ್ತದೆ. ಈಗ ಅರಸನಾಗಿ ದೇವರು ನಿನ್ನನ್ನು ನನ್ನನ್ನು ಉಂಟು ಮಾಡಿದ್ರು, ಮಾರ್ಪಡಿಸಿದ್ರು. ಈಗ ನಮ್ಮ ಮೂಲಕವಾಗಿ ಹುಟ್ಟುವಂಥದ್ದೆಲ್ಲ, ಚೆನ್ನಾಗಿ ಗಮನಿಸಿರಿ, ನಮ್ಮ ಮೂಲಕವಾಗಿ ಹುಟ್ಟುವಂಥದ್ದೆಲ್ಲ ಇನಿ ಅರಸರಾಗೇ ಇರುತ್ತಾರೆ. ಹೌದು ತಾನೆ? ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಒಬ್ಬ ಸಾಮಾನ್ಯನ ಮನೆಗೆ ಹುಟ್ಟಿದ್ರೆ ಆ ಮಗನ ಹೆಸರು ಸಾಮಾನ್ಯನು, ಕರೆಕ್ಟಾ? ಒಬ್ಬ ಡಾಕ್ಟರ್ಗೆ ಮಗು ಹುಟ್ಟಿತು, ಅವರ ಹೆಸರು ನಿಮಗೆ ಗೊತ್ತಿಲ್ಲ, ನೀವೇನು ಹೇಳ್ತೀರಾ? ಆ ಡಾಕ್ಟರ್ಗೆ ಒಬ್ಬ ಮಗ ಹುಟ್ಟಿದ್ದಾನೆ. ಅದೇ ಒಂದು ಅರಮನೆಯಲ್ಲಿ ಒಬ್ಬ ಮಗ ಹುಟ್ಟಿದ್ರೆ ಏನು ಹೇಳುತ್ತಾರೆ? ಒಬ್ಬ ಅರಸನಿಗೆ ಇನ್ನೊಬ್ಬ ಕಿರಿಯ ಅರಸ ಹುಟ್ಟಿದ್ದಾರೆ. ಯಹೂದ್ಯರಿಗೆ ಅರಸನಾಗಿ ಹುಟ್ಟಿದವನು ಎಲ್ಲಿ? ಈಗ ನಿಮ್ಮ ಮೂಲಕವಾಗಿ ಹುಟ್ಟುವಂತ ಎಲ್ಲರೂ ಕೂಡ ಹೇಗೆ ಮಾರ್ಪಡುತ್ತಾರೆ? ಅರಸರಾಗಿ, ಯಾಜಕರಾಗಿ ಮಾರ್ಪಡುತ್ತಾರೆ. ಈ ಅರಸರು, ಯಾಜಕರು ಬಹು ಸಂತಾನವುಳ್ಳವರಾಗಿ ಹೆಚ್ಚಿ ಹರಡಿ ಟೋಟಲ್ ಭೂಮಿಯು ಹೇಗಿರುತ್ತದೆ? ಅರಸರು, ಯಾಜಕರಾಗಿ ಮೆಲ್ಕಿಸೆದೇಕನ ವಿಧಾನದ ಪ್ರಕಾರ ಲೋಕಾದ್ಯಂತ ಕ್ರಿಸ್ತನ ರಾಜ್ಯವು ಬರುತ್ತದೆ. ಇದುವೇ ನಿಮ್ಮ ರಾಜ್ಯವೂ ಬರಲಿ. ಆ ಬರಲಿ ಎನ್ನುವುದಕ್ಕೆ ನಾನೇನ್ ಮಾಡಬೇಕು? ಪ್ರಾರ್ಥಿಸುತ್ತಲೇ ಇರಬೇಕು. ನಿಮ್ಮ ರಾಜ್ಯವು ಬರಲಿ ಬರಲಿ ಎಂಬುದಾಗಿ ಹೇಳುವಾಗ ದೇವರು ಹೇಳುತ್ತಾರೆ, ಲೇ ಹೋಗಿ ಬಹು ಸಂತಾನವುಳ್ಳವನಾಗಿ ದೇವಭಕ್ತಿಯುಳ್ಳ ಸಂತತಿಯಿಂದ ತುಂಬಿಸು, ಶಿಷ್ಯರನ್ನಾಗಿ ಮಾಡು, ವಶಪಡಿಸಿಕೊಂಡು ಅವರಿಗೆ ದೀಕ್ಷಾಸ್ನಾನ ಕೊಡು, ಅವನನ್ನು ಅರಸನಾಗಿ, ಯಾಜಕನಾಗಿ ಮಾರ್ಪಡಿಸು. ಈ ರೀತಿಯಾಗಿ ಮಾರ್ಪಡಿಸುವಾಗಲೇ ಟೋಟಲ್ ಭೂಮಿ ಏನಾಗುತ್ತದೆ? ವಶವಾಗುವುದಕ್ಕೆ ಆರಂಭವಾಗುತ್ತದೆ. ದೇವರ ರಾಜ್ಯಭಾರ ಲೋಕಾದ್ಯಂತ ಹರಡುತ್ತದೆ. ದೇವರು ಹೇಳುತ್ತಾರೆ, ನೀನು ಈ ರಾಜ್ಯಭಾರವನ್ನು ಸ್ಥಾಪಿಸಬೇಕಾದ ವ್ಯಕ್ತಿ, ಇದನ್ನು ಭೂಮಿಯಾದ್ಯಂತ ಕೊಂಡು ಹೋಗಬೇಕಾದ ವ್ಯಕ್ತಿ. ನೀನು ಈ ಕಿಂಗ್ಡಮ್ ಅಲ್ಲಿ ಇದ್ದುಕೊಂಡು ಇದೇ ರೀತಿ ಇದನ್ನು ಮಾರ್ಪಡಿಸಬೇಕೆಂದು ಅಂದುಕೊಳ್ಳುತ್ತೀಯ. ಚೆನ್ನಾಗಿ ಗಮನಿಸಿರಿ, ಒಂದು ದಿನವೂ ಕೂಡ ಕಾಡು ತೋಟವಾಗುವುದಿಲ್ಲ, ತೋಟವೇ ಕಾಡನ್ನು ಹೋಗಿ ತೋಟವನ್ನಾಗಿ ಮಾರ್ಪಡಿಸಬೇಕು. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಆದಾಮನ ಸಂತತಿಯೇ ಹೋಗಿ ಏನ್ ಮಾಡಬೇಕು? ಭೂಮಿಯನ್ನು ತುಂಬಿಸಿ ದೇವಭಕ್ತಿಯುಳ್ಳ ಸಂತತಿಯಾಗಿ ಮಾರ್ಪಡಿಸಿ ದೇವ ರಾಜ್ಯವನ್ನು ತರಬೇಕು. ಇದೇ ಇಸ್ರಾಯೇಲರಿಗೂ ಕೂಡ ಹೇಳಿದ್ರು. ಅಬ್ರಹಾಮನ ಬಳಿಯಲ್ಲೂ ಮೋಶೆಯ ಬಳಿಯಲ್ಲೂ ಎಲ್ಲಾ ಒಡಂಬಡಿಕೆಯನ್ನು ಕೊಟ್ಟು, ಯಾಜಕತ್ವವನ್ನು ಕೊಟ್ಟು, ಅವರನ್ನು ನೋಡಿ ಧರ್ಮಶಾಸ್ತ್ರವನ್ನು ಅವರ ಕೈಗೆ ಕೊಟ್ಟು ಅವರಿಗೆ ಹೇಳಿದ್ರು, ನೀವು ನನಗೆ ಯಾಜಕ ರಾಜ್ಯವಾಗಿ ಇದ್ದೀರಾ. ಪರಿಶುದ್ಧ ಜನಾಂಗವು ಯಾಜಕ ರಾಜ್ಯವು. ಹಾಗಂದ್ರೆ ಏನರ್ಥ? ಈ ಧರ್ಮಶಾಸ್ತ್ರವನ್ನು ಈ 12 ಕುಲಗಳು ಹಾಗೆ ಕೊಂಡು ಹೋಗಿ ಇಸ್ರಾಯೇಲನ್ನು ಕೇಂದ್ರವಾಗಿಟ್ಟು ಲೋಕಾದ್ಯಂತ ಹರಡಿಸಿರಿ. ಏನ್ ಬರುತ್ತದೆ? ಯಾಜಕ ರಾಜ್ಯ ಬರುತ್ತದೆ ಅಂತ ಹೇಳಿದ್ರು. ಇವರು ಹಾಗೆ ಮಾಡಲಿಲ್ಲ. ಅವನವನು ಅವನವನ ಮನೆ ನೋಡಿಕೊಂಡು, ಅವನವನು ಅವನವನ ಎಲ್ಲೆಯನ್ನು ನೋಡಿಕೊಂಡು, ಎಲ್ಲರೂ ಹಾಗೆ ಇರುವಾಗ ಕಡೆಯದಾಗಿ ಯೆಹೋಶುವನನ್ನು ನೋಡಿ ಹೇಳಿದ್ರು, ನೀವು ವಶಪಡಿಸಿಕೊಳ್ಳಬೇಕಾದ ದೇಶ ಅಧಿಕವಾಗಿ ಇದೆ, ನೀವು ಸೆಲ್ಫಿಶ್ ಆಗಿ ಮಾರ್ಪಟ್ರಿ. ಅದೇ ಕಾರ್ಯವೇ ಈಗ ಸಭೆಯೊಳಗೆ ಇದೆ. ಈಗ ಕರ್ತನು ನಿಮಗೂ ನನಗೂ ಕೊಟ್ಟಂತ ಕೆಲಸ ಏನು? ನೀವು ಹೋಗಿ ಸಕಲ ಜನರಿಗೂ ಸುವಾರ್ತೆಯನ್ನು ಸಾರಿ, ದೇವಭಕ್ತಿಯುಳ್ಳ ಸಂತತಿಯಾಗಿ ಮಾಡಬೇಕು. ಸುವಾರ್ತೆಯನ್ನು ಸಾರಿ ಶಿಷ್ಯರನ್ನಾಗಿ ವಶಪಡಿಸಿಕೊಂಡು, ಅವರು ಶಿಷ್ಯರಾದ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತಾರೆ? ತನ್ನನ್ನು ಶಿಲುಬೆಗೆ ಜಡಿಯುತ್ತಾರೆ. ಅವನು ದೇವರಿಗೆ ವಿಧೇಯನಾಗುತ್ತಾನೆ, ನಂತರ ವಶಪಡಿಸಿಕೊಳ್ಳುತ್ತಾನೆ. ನೆಕ್ಸ್ಟ್ ಏನಾಗಬೇಕು? ಭೂಮಿಯನ್ನು ತುಂಬಿಸಿರಿ, ದೀಕ್ಷಾ ಸ್ನಾನ ಕೊಟ್ಟು ಟೋಟಲ್ ಆಗಿ ದೇವಭಕ್ತಿಯುಳ್ಳ ಸಂತತಿಯಾಗಿ ಮಾರ್ಪಡಿಸಬೇಕು. ಇವತ್ತು ನಾವು ಹೇಗಾಗಿದ್ದೇವೆ? ಇಸ್ರಾಯೇಲ್ ಜನರ ಹಾಗೆ ಸೆಲ್ಫಿಶ್ ಆಗಿದ್ದೇವೆ. ಏನ್ ಸೆಲ್ಫಿಶು? ನಮ್ಮ ಮನೆಯವರು ರಕ್ಷಣೆ ಹೊಂದಿದ್ರೆ ಸಾಕು, ನಾವು ಚರ್ಚಿಗೆ ಸರಿಯಾಗಿ ಬಂದು ಹೋದ್ರೆ ಸಾಕು, ನಮ್ಮ ಚರ್ಚು ಈ ರೀತಿಯಾಗಿದ್ರೆ ಸಾಕು, ನಾವು ಇಷ್ಟರ ಮಟ್ಟಿಗೆ ಸೇವೆ ಮಾಡಿದ್ರೆ ಸಾಕು. ನಮ್ಮೊಳಗೆ ಒಂದು ಸೆಲ್ಫಿಶ್ ಕಿಂಗ್ಡಮ್ ಮೆಂಟಾಲಿಟಿ ಹೋಯಿತು. ಈಗ ಯೋಚನೆ ಮಾಡಿ ನೋಡಿ, ನಾನು ಹೇಳಿ ಮುಗಿಸುತ್ತೇನೆ, ಗಮನಿಸಿರಿ. ಈಗ ಗವರ್ನಮೆಂಟು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧಕ್ಕೆ ಹೋಗುತ್ತದೆ. ಆ ದೇಶವನ್ನು ಜಯಿಸಬೇಕಾದ ಕಡ್ಡಾಯದಲ್ಲಿದೆ, ಇಲ್ಲಾಂದ್ರೆ ಅವರು ಈ ದೇಶವನ್ನು ಜಯಿಸುತ್ತಾರೆ. ಸರಿ, ವಾರ್ ಸ್ಟಾರ್ಟ್ ಮಾಡಿದ್ದಾಯಿತು. ಈ ವಾರ್ ಸ್ಟಾರ್ಟ್ ಮಾಡಿದ ಕೂಡಲೇ ಚೆನ್ನಾಗಿ ಗಮನಿಸಿರಿ, 3 ವಿಧವಾದಂತಹ ಪಡೆಗಳು ಇರುತ್ತದೆ. ವಾಯುಸೇನೆ, ನೌಕಾಸೇನೆ, ಭೂಸೇನೆ, 3 ಇರುತ್ತದೆ. ಇದು ಲ್ಯಾಂಡ್ ಅಲ್ಲಿ ಇದೆ, ಅದು ನೀರಲ್ಲಿ ಇದೆ, ಅದು ಆಕಾಶದಲ್ಲಿದೆ. ಇದು ಸಾಲಿಡ್, ಅದು ವಾಟರು, ಅದು ಗ್ಯಾಸ್. ನಾವು 3 ಸ್ಟೇಟ್ ಹೇಳುತ್ತೇವಲ್ವಾ? ಏರಲ್ಲಿದೆ, ವಾಟರಲ್ಲಿದೆ, ಲ್ಯಾಂಡಲ್ಲಿದೆ. ಈ 3 ಕೂಡ 3 ಮೋಡ್, ಬೇರೆ ಬೇರೆ ಸ್ಥಳ. ಇದು ಓಡಬೇಕು, ಅದು ಈಜಾಡಬೇಕು, ಅದು ಹಾರಬೇಕು. ಓಕೆನಾ? ಈಗ ಇವರ ಹತ್ರ ಇರುವಂತ ಆಯುಧಗಳು ಬೇರೆ. ಯಾರ ಹತ್ರ ಇರುವಂತದ್ದು?
ಆ ಸೈನಿಕರ ಹತ್ರ ಅವರಿಂದ ಹೊರುವುದಕ್ಕೆ ಆಗುವಷ್ಟರ ಮಟ್ಟಿಗೆ ಏನಿರುತ್ತದೆ, ಗನ್ ಇರುತ್ತದೆ. ಅಷ್ಟು ವೆಯ್ಟ್ ಇರುವುದಿಲ್ಲ, ಸ್ವಲ್ಪ ವೆಯ್ಟ್ ಇರುತ್ತದೆ. ಅವ್ರ ಹತ್ರ ಒಂದು ಲಿಮಿಟ್ ಅಲ್ಲಿ ಮಾತ್ರ ಇರುತ್ತದೆ. ನಂತರ ಟ್ಯಾಂಕ್ ಬರುತ್ತದೆ, ಹೀಗೆ ಹೋಗುತ್ತದೆ. ಆದರೆ ಈ ಹಡಗು ಇದೆಯಲ್ಲ, ಅವರ ಹತ್ರ ಇರುವಂತದ್ದು ಬೇರೆ. ಅದರ ಮೇಲೆ ವಿಮಾನವೇ ಬಂದು ನಿಲ್ಲುತ್ತದೆ. 20-30 ವಿಮಾನಗಳು ನಿಲ್ಲುತ್ತದೆ. ಅವರಲ್ಲಿ ಸೈನಿಕರಿರುತ್ತಾರೆ. ಅವ್ರ ಹತ್ರ ಗುಂಡು ಇರುತ್ತದೆ, ಎಲ್ಲ ಇರುತ್ತದೆ. ಈ ವಿಮಾನ ಇದೆ ನೋಡಿ, ಅವ್ರ ಹತ್ರ ಇರುವಂತ ಗುಂಡು ಬೇರೆ. ಅದು ಕ್ಷಿಪಣಿ ಹೋಗಿ ತಾಕುವಷ್ಟರ ಮಟ್ಟಿಗೆ ಮಾತ್ರ ಇರುತ್ತದೆ. ಮೂರು ವಿಧವಾಗಿ ಇರುತ್ತದೆ ಯುದ್ಧ. ಮೂವರು ಬೇರೆ ಬೇರೆ ಸ್ಥಳದಲ್ಲಿದ್ದಾರೆ. ಮೂವರ ಮೈಂಡ್ ಸೆಟ್ ಕೂಡ ಬೇರೆ. ಅವನು ನೀರಿನೊಳಗೆ ಈಜಾಡುತ್ತಾ ಇರುತ್ತಾನೆ, ಒಬ್ಬನು ಮೇಲೆ ಹಾರುತ್ತಾ ಇದ್ದಾನೆ, ಇನ್ನೊಬ್ಬ ನಡೆಯುತ್ತಾ ಇದ್ದಾನೆ. ಆದರೆ ಮೂವರು ಮೂರು ವಿಧ, ಬೇರೆ ಬೇರೆ ವಿಧವಾದಂತ ಆಯುಧಗಳನ್ನು ಇಟ್ಟಿರುತ್ತಾರೆ. ಬೇರೆ ಬೇರೆ ವಿಧವಾದ ಟಾರ್ಗೆಟ್. ಇವನು ಕೆಳಗಿಂದ ಹೊಡೆಯಬೇಕು, ಒಬ್ಬ ಹಡಗಿನಿಂದ ಹೊಡೆಯಬೇಕು, ಇನ್ನೊಬ್ಬ ಮೇಲಿನಿಂದ ಆರಿಸಬೇಕು. ದೃಷ್ಟಿಕೋನ ಬೇರೆ, ಎಲ್ಲ ಇದೆ. ಆದರೆ ಮೂವರಿಗೂ ಕೂಡ ಒಂದೇ ಒಂದು ಆಲೋಚನೆಯೇ ಇರುತ್ತದೆ, ವಿರೋಧಿಯ ದೇಶವನ್ನು ನಾವು ಜಯಿಸಬೇಕು ಅಷ್ಟೇನೆ. ನನ್ನ ಗೌರ್ನಮೆಂಟು ಆ ಗೌರ್ನಮೆಂಟನ್ನು ಜಯಿಸಿ ಆ ದೇಶವು ನನ್ನ ಕಂಟ್ರೋಲಲ್ಲಿ ಬರಬೇಕು. ಇಷ್ಟೇನೆ ಈ ಮೂರು ಸೈನ್ಯಕ್ಕಿರುವಂತ ಥಾಟ್. ಇದುವೇ ಲೋಕದಲ್ಲಿರುವಂತಹ ಎಲ್ಲಾ ಸಭೆಗಳಿಗೂ ಕೂಡ ಇರಬೇಕಾಗಿರುವಂತಹ ಒಂದೇ ಆಲೋಚನೆ. ಅವನು ಸುವಾರ್ತಿಕನಾಗಿರಲಿ, ಅವನು ಸತ್ಯವೇದದ ಬೋಧಕನಾಗಿರಲಿ, ಅವನು ಅಪೋಸ್ತಲನಾಗಿರಲಿ, ಅವನು ಪ್ರವಾದಿಯಾಗಿರಲಿ, ಅಥವಾ ಒಬ್ಬ ಸಭಾಪಾಲಕನಾಗಿರಲಿ, ನಾವು 5 ಜನ 5 ವಿಧವಾದ ಸೇವೆ ಮಾಡುತ್ತೇವೆ. ಅವರು ಚರ್ಚನ್ನು ಮೇಯಿಸುವಂತವರು, ಇವರು ಟೀಚ್ ಮಾಡುವಂತವರು. ಅವರು ಹೊರಗೆ ಹೋಗಿ ಸುವಾರ್ತೆ ಸಾರುವವರು, ಇವರು ಅಸ್ತಿವಾರ, ಅಪೋಸ್ತಲರು ಅಸ್ತಿವಾರ ಹಾಕುವಂತವರು. ಅವರು ಭಕ್ತಿವೃದ್ಧಿಗೆ ತಕ್ಕ ಹಾಗೆ ಪ್ರವಾದಿಸುವರು. 5 ಜನರು ಕೂಡ 5 ವಿಧವಾಗಿರುತ್ತಾರೆ. ಆದರೆ ನಾವು 5 ಜನ ಒಂದು ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ಹೋರಾಡುತ್ತಾ ಇದ್ದೇವೆ. ಆ ರಾಜ್ಯವು ಪರಲೋಕ ರಾಜ್ಯ. ಈ ಭಾವನೆ ಬಂದ್ರೇನೆ ನಿಮ್ಮಿಂದ ಜಯಿಸೋಕ್ ಸಾಧ್ಯ. ಇದುವೇ ವಶಪಡಿಸಿಕೊಂಡು ದೊರೆತನ ಮಾಡಿರಿ. ಇದು ಯಾರಿಂದ ಸಾಧ್ಯ? ದೇವಭಕ್ತಿಯುಳ್ಳ ಸಂತತಿಯಿಂದಲೇ ಸಾಧ್ಯ. ಈ ಒನ್ನೆಸ್ ಇವತ್ತು ಇದೆಯಾ? ಇವತ್ತು ಅದಿಲ್ಲ. ಈಗ ಹೇಗಿದೆ? ನನ್ನ ಕಾಯಿನನು ಹೋಗಿ ಒಂದು ಪಟ್ಟಣವನ್ನು ಕಟ್ಟಿ ತನ್ನ ಹೆಸರನ್ನು ಮಗನಿಗೆ ಇಟ್ಟನು. ಕಾಯಿನನಿಗೆ ಈಗ ದೇವರ ಹೆಸರನ್ನು, ರಾಜ್ಯವನ್ನು ಕಟ್ಟಬೇಕೆನ್ನುವಂತ ಆಸೆ ಇಲ್ಲ. ಅವನಿಗೇನಿದೆ ಈಗ? ನನ್ನ ಮಗನ ಪಟ್ಟಣ ಇದು, ತಮಗೆ ಹೆಸರು ಉಂಟಾಗುವಂತೆ. ಇದುವೇ ಲೋಕದ ರಾಜ್ಯ. ಲೋಕದ ರಾಜ್ಯದಲ್ಲಿರುವಂತವನು ತನ್ನ ಮಗನಿಗೆ ಹೆಸರಿಡುತ್ತಾನೆ, ತನ್ನ ರಾಜ್ಯವನ್ನು ಕಟ್ಟುವುದಕ್ಕೆ ನೋಡುತ್ತಾನೆ, ತನಗೆ ಹೊಗಳಿಕೆ ಬರಬೇಕೆಂದು ನೋಡುತ್ತಾನೆ. ಆದರೆ ಹೆವೆನ್ಲಿ ಗವರ್ನಮೆಂಟ್, ಪರಲೋಕ ರಾಜ್ಯದಲ್ಲಿರುವಂತವನು, ನಾವೆಲ್ಲರೂ ಕೂಡ ಒಬ್ಬ ಅರಸನಿಗೆ ಹೆಸರನ್ನು ಉಂಟು ಮಾಡುತ್ತಾ ಇದ್ದೇವೆ. ಯೋಬನು ಹೇಳುತ್ತಾನೆ, ನಾನು ನೀರುಳ್ಳ ಪಟ್ಟಣವನ್ನು ಹಿಡಿದೆ, ನನ್ನ ಹೆಸರು ಬರದಂತೆ ನಿನ್ನ ಹೆಸರು ಪ್ರಕಟವಾಗುವಂತೆ ನೀವು ಬಂದು ಪಟ್ಟಣವನ್ನು ಹಿಡಿಯಬೇಕು. ನಾನು ನೀರುಳ್ಳಂತಹ ಸ್ಥಳವನ್ನು ಹಿಡಿದಿದ್ದೇನೆ ಅಪ್ಪ, ಒಳಗೆ ಹೋದ್ರೇನೆ ನಿಮ್ಮ ಹೆಸರು ಬರುತ್ತದೆ. ಅರಸನ ಹೆಸರೇ ಬರಬೇಕು. ಅದುವೇ ಅಧಿಪತಿಗೆ ಇರಬೇಕಾಗಿರುವಂತಹ ಥಾಟ್. ನಾನು ಯಾತಕ್ಕಾಗಿ ಇದ್ದೇನೆ? ನನ್ನ ಅರಸನ ಹೆಸರು ಬರುವುದಕ್ಕಾಗಿ ಇದ್ದೇನೆ. ಅವರ ನಾಮ ಮಹಿಮೆ ಹೊಂದಬೇಕು. ನಾನೇ ಯುದ್ಧ ಮಾಡುತ್ತೇನೆ, ಲ್ಯಾಂಡಲ್ಲಿ ನಾನೇ ನಿಲ್ಲುತ್ತೇನೆ, ಆದರೆ ಹೆಸರು ಅವರಿಗೆ ಬರಬೇಕು. ಇದುವೇ ಸ್ನಾನಿಕನಾದ ಯೋಹಾನನು ಹೇಳುತ್ತಾನೆ, ನಾನು ಕಡಿಮೆಯಾಗಬೇಕು, ಅವರು ವೃದ್ಧಿಯಾಗಬೇಕು. ಈ ಥಾಟು ಎಲ್ಲರಿಗೂ ಬರಬೇಕು. ವಿಶ್ವಾಸಿಗಳಿಗೆ ಬರಬೇಕು, ಸೇವಕರಿಗೆ ಬರಬೇಕು, ಎಲ್ಲ ವಿಧವಾದ ಸೇವಕರಿಗೆ ಬರಬೇಕು. ಲೋಕದಲ್ಲಿರುವಂತೆ ಎಲ್ಲಾ ಸಭೆಗಳು ಕೂಡ ಈ ಒಂದು ಥಾಟಿನಿಂದ ಕೆಲಸ ಮಾಡುವುದಾದರೆ ಅವರ ರಾಜ್ಯವು ಭೂಮಿಯಲ್ಲಿ ಬರುತ್ತದೆ. ಆದರೆ ಇವತ್ತು ಏನ್ ನಡೆಯುತ್ತಾ ಇದೆ? ಒಬ್ಬೊಬ್ಬರು ಕೂತುಕೊಂಡು ಅವರವರ ಪ್ರತ್ಯೇಕ ರಾಜ್ಯ. ಸಹ ವಿಶ್ವಾಸಿಗೂ ಕೂಡ ಮಾಡುವುದಕ್ಕೆ ಮನಸ್ಸಿಲ್ಲ. ನನಗೆ, ನಂದು. ಯೇಸು ಕ್ರಿಸ್ತನು ಹೇಳುತ್ತಾರೆ, 2 ಇದ್ರೆ ಒಂದನ್ನು ಯಾರಿಗಾದ್ರೂ ಕೊಡು, ಒಂದಿದ್ರೆ ಅದನ್ನು ಕೊಡು ಅಂತ ಹೇಳಿದ್ರು. ನೀವು ಅಷ್ಟರ ಮಟ್ಟಿಗೆಲ್ಲ ಹೋಗುವುದು ಬೇಡ. 2 ಇದ್ರೆ ಒಂದನ್ನಾದ್ರೂ ಕೊಡಿ. ಇವತ್ತು ನನ್ನ ರಾಜ್ಯ, ನನ್ನ ಮಗನ ಹೆಸರು ಬರಬೇಕು, ನಾನು ಪಟ್ಟಣವನ್ನು ಕಟ್ಟಬೇಕು, ನನಗೆ ಹೆಸರುಂಟಾಗುವಂತೆ ಗೋಪುರ ಕಟ್ಟಬೇಕು, ನನಗೆ ಹೆಸರುಂಟಾಗುವಂತೆ ಪಟ್ಟಣ ಕಟ್ಟಬೇಕು. ನೀವೆಲ್ಲರೂ ಕೂಡ ಕ್ರಿಸ್ತನ ರಾಜ್ಯದೊಳಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ಮೊದಲು ನಿಮ್ಮ ಮೈಂಡ್ ಸೆಟ್ ಬದಲಾಗಬೇಕು. ಯಾವ ಮೈಂಡ್ ಸೆಟ್ ಅಲ್ಲಿ ಬರಬೇಕು? ಅವರು ಅರಸನು, ನಾವು ಅರಸನ ಮಕ್ಕಳು, ನಾವು ಈ ಲೋಕವನ್ನು ಜಯಿಸಿ ಆತನಿಗೆ ಒಪ್ಪಿಸುವುದಕ್ಕಾಗಿ ಬಂದಿದ್ದೇವೆ. ನಿಮ್ಮ ರಾಜ್ಯವು ಬರಲಿ. ಒಂದು ದಿನ ನಮ್ಮ ದೇವರಾಗಿರುವ ಕರ್ತನು ಈ ಭೂಮಿಗೆ ಬಂದು 1000 ವರ್ಷ ಆಳ್ವಿಕೆ ಮಾಡುತ್ತಾರೆ. ಆತನ ರಾಜ್ಯ ಭೂಮಿಯಲ್ಲಿ ಬರುತ್ತದೆ. ನಾನು ನೀರುಳ್ಳ ಪಟ್ಟಣವನ್ನು ಹಿಡಿಯುತ್ತೇನೆ, ಆದರೆ ಅವರು ಬಂದು ಅವರ ಹೆಸರು ಉಂಟಾಗುವಂತೆ. ನನ್ನ ಹೆಸರು ಇಲ್ಲದೆ ಹೋಗಬಹುದು, ಮರೆಯಾಗಿ ಹೋಗಬಹುದು, ಕಾಣದೆ ಹೋಗಬಹುದು. ನನಗೆ ಒಂದು ನಂಬಿಕೆ ಇದೆ, ನನ್ನ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುತ್ತದೆ. ನಾನು ಕಡಿಮೆಯಾಗಬೇಕು, ಆತನು ವೃದ್ಧಿಯಾಗಬೇಕು. ಹಾಗಾದ್ರೆ ನೀವು ನಾನು ಯಾವ ರಾಜ್ಯಕ್ಕೆ ಕೆಲಸ ಮಾಡುತ್ತಿದ್ದೇವೆ? ಮೊದಲು ರಾಜ್ಯ ಏನೆಂಬುದಾಗಿ ಗೊತ್ತಾಗಬೇಕು. ನೆಕ್ಸ್ಟ್ ಅದರಲ್ಲಿ ನಾನು ರಾಜನಾಗಿದ್ದೇನೆ ಅಂತ ಗೊತ್ತಾಗಬೇಕು. ಆನಂತರ ನಮ್ಮ ಅಪ್ಪನೇ ರಾಜ ಅಂತ ಗೊತ್ತಾಗಬೇಕು. ಅದಕ್ಕೂ ಮೇಲೆ ನಮ್ಮೆಲ್ಲರಿಗೂ ಒಂದು ಅಧಿಕಾರ ಇದೆ ಎಂಬುದಾಗಿ ನಿಮಗೆ ಗೊತ್ತಾಗಬೇಕು. ಆ ಅಧಿಕಾರವನ್ನು ಹೇಗೆ ಯೂಸ್ ಮಾಡಬೇಕೆಂದು ಗೊತ್ತಾಗಬೇಕು. ಆ ಮಾರ್ಗವು ಗೊತ್ತಾಗಬೇಕು. ಈ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ನಾನು ಏನ್ ಮಾಡ್ಬೇಕಂತ ಗೊತ್ತಾಗಬೇಕು. ಇದೆಲ್ಲವೂ ಕೂಡ ಸೇರಿ ಬರುವಾಗ ದೇವರು ಹೇಳುತ್ತಾರೆ, ಸಕಲವನ್ನು ವಶಪಡಿಸಿಕೊಂಡು ದೊರೆತನ ಮಾಡಿರಿ. ಹಾಗಾದ್ರೆ ಒಂದು ಆಳ್ವಿಕೆಯಿಂದ ಇಷ್ಟೆಲ್ಲ ಇದೆ.
ನಾನು ಮಾಡುತ್ತಾ ಇದ್ದೇನಾ? ನಾನು ಆ ಆಳ್ವಿಕೆಗೆ ಒಳಪಟ್ಟವನಾಗಿದ್ದೇನಾ? ನನ್ನಿಂದ ಇನ್ನೂ ಈ ಮೈಂಡ್ ಸೆಟ್ ಬಂದ್ರೇನೆ ನೀನು ಹೆವೆನ್ಲಿ ಕಿಂಗ್ಡಮ್ ಆಗಿ ಮಾರ್ಪಡುತ್ತಿ. ಈಗಲೂ ಹೇಳುತ್ತೇನೆ, ಮಾರ್ಗದಲ್ಲಿ ಕೆಲವು ಕಾರ್ಯಗಳು ಬರುತ್ತದೆ. ನಡುವೆ ನನ್ನನ್ನು ತಡೆಯುವುದಕ್ಕೆ ನೋಡುತ್ತದೆ, ನಿಲ್ಲಿಸುವುದಕ್ಕೆ ನೋಡುತ್ತದೆ. ಶರೀರದ ಆಸೆ, ಕಣ್ಣಿನ ಆಸೆ, ಜೀವನದ ಗರ್ವ, ಇವೆಲ್ಲವೂ ಕೂಡ ನಾನು ಓಡಲಿಕ್ಕೆ ಆಗದಂತೆ ನನ್ನನ್ನು ತಡೆದು ನಿಲ್ಲಿಸುತ್ತದೆ. ನಾನು ಅರಸನೆಂದು ಮರೆಯುವಂತೆ ಮಾಡುತ್ತದೆ. ನಾನು ಬೇರೆ ವಿಷಯವನ್ನು ಚಿಂತಿಸುವಂತೆ ಮಾಡುತ್ತದೆ. ಇದರ ಹಿಂದೆ ಓಡುವಂತೆ ಮಾಡುತ್ತದೆ. ಆದರೂ ದೇವರು ಹೇಳುತ್ತಾರೆ, ನಿನ್ನ ಮೇಲೆ ಇಟ್ಟಿರುವಂತ ಅಭಿಷೇಕ ಉನ್ನತವಾದದ್ದು. ನಿನ್ನನ್ನು ಕರೆದಂತ ಕರುವಿಕೆ ಉನ್ನತವಾದದ್ದು. ನಿನಗೆ ಇರುವಂತ ಡೆಸ್ಟಿನೇಷನ್ ಉನ್ನತವಾದದ್ದು. ನೀನು ಯಾರು ಗೊತ್ತಾ? ನೀನು ಈ ಭೂಮಿಯಲ್ಲಿ ಇದ್ದು ಫ್ರೈಡ್ ರೈಸ್ ತಿನ್ನುವಂತವನಲ್ಲ, ಪರಲೋಕ ರಾಜ್ಯದಲ್ಲಿ ನನ್ನೊಂದಿಗೆ ಔತಣವನ್ನು ಸೇವಿಸುವವನು. ಆ ಓಟದಲ್ಲಿ ಓಡುತ್ತಲೇ ಇರು ಅಂತ ಹೇಳುತ್ತಿದ್ದಾರೆ ದೇವರು. ನಡುವೆ ಸ್ಪೀಡ್ ಬ್ರೇಕರ್ ಬರುತ್ತದಾ? ಸ್ವಲ್ಪ ಸ್ಲೋ ಆಗುತ್ತೀಯಾ? ಚಿಂತಿಸಬೇಡ, ಏರಿ ಇಳಿ, ನಂತರ ಮತ್ತೆ ಎದ್ದು ಓಡು. ನಡುವೆ ಸ್ಪೀಡ್ ಬ್ರೇಕರ್ ಬರುತ್ತದೆ, ಒಂದು ದಿನ ಬರುತ್ತದೆ ನಿನಗೆ ನಡುವೆ ಸ್ಪೀಡ್ ಬ್ರೇಕರ್ ಇಲ್ಲದೆ ದೇವರು ತೆರೆದ ಬಾಗಿಲಿನ ಹೈವೇಸ್ ಅನ್ನು ಉಂಟು ಮಾಡಿ ಅನ್ಲಿಮಿಟೆಡ್ ಸ್ಪೀಡ್ ಅಲ್ಲಿ ಓಡುತ್ತಲೇ ಇರು ಎನ್ನುತ್ತಾರೆ. ಓಡುತ್ತಲೇ ಇರು, ಡೆಸ್ಟಿನೇಷನ್ ತನಕ ಓಡು. ಕರ್ತನು ಉಂಟು ಮಾಡುತ್ತಾನೆ. ಕೆಲವು ಸ್ಪೀಡ್ ಬ್ರೇಕರ್ ಅಲ್ಲಿ ನೀನು ನಿಲ್ಲುತ್ತೀಯ, ಸಾಕು ಅಂತ ಅನ್ನುತ್ತೀಯ. ಟ್ರಾವೆಲ್ ಸಾಕು ಅಂತ ಫೀಲ್ ಮಾಡುತ್ತೀಯ. ಈ ಟ್ರಾವೆಲ್ ಸಾಕು, ನಾನು ನಿಲ್ಲುತ್ತೇನೆ. ದೇವರು ಹೇಳುತ್ತಾರೆ, ಈ ಟ್ರಾವೆಲ್ ಸಾಕು ಅಂತ ಹೇಳುವುದಕ್ಕೇನಾ ನಿನ್ನನ್ನು ಇಷ್ಟು ದೂರ ನಾನು ರೆಡಿ ಮಾಡಿ ಕರ್ಕೊಂಡು ಬಂದಿದ್ದೇನೆ. ಇಷ್ಟೊಂದು ರೂಪಿಸಿ ಕರೆತಂದೆ. ತಾಯಿಯ ಗರ್ಭದಿಂದ ನಿನ್ನನ್ನು ಕಾಪಾಡಿಕೊಂಡು ತಂದೆನಲ್ಲ. ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಒಂದೊಂದು ದಿನವೂ 24/7 ನಿನ್ನನ್ನು ರೂಪಿಸಿ 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 ನಿನ್ನನ್ನು ಕರೆತಂದು ಈ ಅಥಾರಿಟಿಯ ಕಾರ್ನೊಳಗೆ ಕೂರಿಸಿ ರೆಡ್ ಲೈಟ್ ಅನ್ನು ಮೇಲೆ ಹಾಕಿ ನಿನಗೆ ಎಲ್ಲವನ್ನೂ ಕೂಡ ತೆರೆದಿಟ್ಟಿದ್ದೇನಲ್ಲ. ಯಾಕೆ? ಕೆಲವು ಸಮಯದಲ್ಲಿ ಅಡ್ಡದಾರಿಯಲ್ಲಿ ಯಾರಾದ್ರೂ ಬರುತ್ತಾರೆ, ನಿನ್ನನ್ನು ಕೆಳಗೆ ಎಳೆಯುವುದಕ್ಕೆ ನೋಡುತ್ತಾರೆ, ನಿನ್ನ ಡೋರ್ ತೆರೆದು ಬನ್ನಿ ಮಾತಾಡೋಣ ಅಂತ ಕರೆಯುತ್ತಾರೆ. ನೀನು ಹೇಳು, ನಾನು ಬೇರೆ ಪ್ರಯಾಣದಲ್ಲಿದ್ದೇನೆ, ನಿನಗೂ ನನಗೂ ಸೆಟ್ ಆಗುವುದಿಲ್ಲ. ಓಡುತ್ತಲೇ ಇರು. ನಿನ್ನ ಪ್ರಯಾಣದಲ್ಲಿ ನಿನ್ನೊಂದಿಗೆ ಸೇರಿ ಓಡುವಂತವರನ್ನು ಡೋರ್ ತೆಗೆದು ನಿನ್ನೊಂದಿಗೆ ಕೂರಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಒಂದೇ ದರ್ಶನದೊಂದಿಗೆ ಓಡುವಂತವರನ್ನು ದೇವರು ಕೊಡುತ್ತಾರೆ. ನಾನು ಹೇಳುತ್ತೇನೆ, ದೇವರು ಕೊಡುತ್ತಾರೆ. ಕೆಲವು ಸಮಯದಲ್ಲಿ ನಾವು ಏನೆಂದುಕೊಳ್ಳುತ್ತೇವೆ, ಕನ್ನಡಿ ಮೂಲಕವಾಗಿ ನೋಡುವಾಗ ಸುಂದರವಾಗಿದೆ, ಸೂಪರ್ ಆಗಿದೆ, ಇದು ಇನ್ನೂ ಚೆನ್ನಾಗಿದೆಯಲ್ಲ, ಇದನ್ನು ತಿಂದ್ರೆ ಚೆನ್ನಾಗಿರುತ್ತದಲ್ಲ, ಇವ್ರ ಜೊತೆಗೆ ಬಂದ್ರೆ ಚೆನ್ನಾಗಿರುತ್ತದಲ್ಲ. ದೇವರು ಹೇಳುತ್ತಾರೆ, ಈ ಪ್ರಯಾಣವನ್ನು ಏರ್ಪಡಿಸುವಾಗಲೇ ಆ ಟಿಕೆಟ್ ಹಿಂದೆ ನಾನು ಬರೆದಿದ್ದೇನೆ. ನೀನು ಏನನ್ನು ತಿನ್ನಬೇಕು, ನಿನಗೆ ಏನನ್ನು ಬಡಿಸಬೇಕು, 15 ದಿನಕ್ಕೆ ಬೇಕಾದ ಎಲ್ಲ ಆಹಾರ ಈ ಒಂದು ಟಿಕೆಟ್ ಕೊಡುತ್ತದೆ. ನಿನ್ನ ಮೇಲೆ ಇರುವಂತ ಅಥಾರಿಟಿ ಪರಲೋಕಕ್ಕೆ ಹೋಗುವ ತನಕ ಈ ಭೂಮಿಯಲ್ಲಿ ಏನು ಅವಶ್ಯವೋ ಅದನ್ನು ಕೊಡುತ್ತದೆ. ನೀನು ಮಾಡಬೇಕಾದದ್ದು ಒಂದೇ ಒಂದು, ಈ ಅಥಾರಿಟಿಯನ್ನು ಅರ್ಥ ಮಾಡಿಕೊಂಡು ಓಡು. ಓಡುತ್ತಲೇ ಇರು. ದೇವರು ಕೊಟ್ಟಂತ ದರ್ಶನವನ್ನು ನಿಲ್ಲಿಸಬೇಡ. ಎಷ್ಟೇ ತಡೆಗಳು ಬಂದರೂ ಓಡು. ಯಾರೇ ನಿಲ್ಲಿಸುವುದಕ್ಕೆ ನೋಡಿದ್ರೂ ಓಡು. ಯಾರೇ ನಿನ್ನನ್ನು ಶಿಲುಬೆಗೆ ಹಾಕಿದ್ರೂ ಓಡು. ಯಾರೇ ನಿನ್ನನ್ನು ಬೈದ್ರೂ ಓಡು. ನಿನ್ನ ಸೇವೆಯನ್ನು ಯಾರೇ ಕ್ರಿಟಿಸೈಸ್ ಮಾಡಿದ್ರು ಓಡು. ಅವರೆಲ್ಲರೂ ನಿನ್ನನ್ನು ನಿಲ್ಲಿಸುವುದಕ್ಕೆ ನೋಡುತ್ತಾ ಇರುವವರು. ಒಬ್ಬನು ಮಾತ್ರವೇ ತಂದೆಯು ತನ್ನ ಮಗುವನ್ನು ಹೊರುವ ಹಾಗೆ ನಿನ್ನನ್ನು ಹೊತ್ತುಕೊಂಡು ಹೋಗುತ್ತಾ ಇರುವಂತವರು. ಅವರ ತೋಳನ್ನು ಬಿಟ್ಟು ಕೆಳಗೆ ಇಳಿಯಬೇಡ. ಅದೇ ಸತ್ಯ. ನಿನ್ನ ಸುತ್ತಲೂ ಎಲ್ಲ ರಾಂಗ್ ಆಗಿರುತ್ತದೆ, ಎಲ್ಲವೂ ಹೋರಾಟವಾಗಿರುತ್ತದೆ. ನೀನು ಓಡದಂತೆ ತಡೆಯುವುದಕ್ಕೆ ಸೈತಾನನು ಎಲ್ಲರನ್ನು ಯೂಸ್ ಮಾಡುತ್ತಾನೆ. ಅವರು ನಿನ್ನ ಒಡ ಹುಟ್ಟಿದವರಾಗಿರುತ್ತಾರೆ, ಅವರು ನಿನ್ನ ಜೊತೆಗೆ ಬಂದವರಾಗಿರುತ್ತಾರೆ. ಅಷ್ಟೇ ಯಾಕೆ, ನಿನ್ನ ತಂದೆ ತಾಯಿ ಆಗಿರುತ್ತಾರೆ. ಎಲ್ಲವನ್ನು ಕೊಡವಿ ಬಿಟ್ಟು ಓಡುತ್ತಲೇ ಇರು. ಯಾಕಂದ್ರೆ ನಾನು ಬಂದದ್ದೇ ಪರಲೋಕಕ್ಕೋಸ್ಕರವಾಗಿ ಕೆಳಗೆ ಬಂದಿದ್ದೇನೆ. ಆ ಅಥಾರಿಟಿ ನಿನ್ನೊಳಗೆ ಬರದೇ ಇದ್ದರೆ ನೀನು ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಕರ್ತನು ನಿಮ್ಮನ್ನು ಅರಸನನ್ನಾಗಿ ಯಾಜಕನನ್ನಾಗಿ ಕರೆದಿದ್ದಾರೆ. ನಿಮ್ಮ ಓಟವು ಗೆಲುವಿನ ಓಟವಾಗಿ ಮುಗಿಯಬೇಕು. ಆ ದೇಶವನ್ನು ಸ್ವತಂತ್ರಿಸಿಕೊಳ್ಳಬೇಕು. ನಾವೊಂದು ದೊಡ್ಡ ಟಾರ್ಗೆಟ್ನೊಂದಿಗೆ ಭೂಮಿಗೆ ಬಂದಿದ್ದೇವೆ. ಕರ್ತನು ನಮ್ಮನ್ನು ಕರೆತಂದಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಎಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವಾ? ದೇವರನ್ನು ದೃಷ್ಟಿಸಿರಿ. ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ. ನಿನ್ನೊಳಗೆ ದೇವರು ಇನ್ನೊಂದು ಬಾಗಿಲನ್ನು ತೆರೆಯುತ್ತಾ ಇದ್ದಾರೆ. ಇದುವರೆಗೂ ನೀನು ಹೋಗದೇ ಇರುವಂತಹ ದರ್ಶನದ ಮಾರ್ಗವನ್ನು ದೇವರು ತೆರೆಯುತ್ತಿದ್ದಾರೆ. ನೀನು ಏನು ಮಾಡಬೇಕೆಂಬುದಾಗಿ ಯೋಚನೆ ಮಾಡುತ್ತಿರುವಂತಹ ಮಾರ್ಗವನ್ನು ದೇವರು ತೆರೆಯುತ್ತಿದ್ದಾರೆ. ಇನಿ ನೀನು ಓಡಬೇಕಾದ ಮಾರ್ಗ ಇದುವೇ. ನಿಲ್ಲಬೇಡ. ಯಾವುದರ ಕುರಿತಾಗಿಯೂ ಚಿಂತಿಸಬೇಡ. ಈ ಭೂಮಿಯಲ್ಲಿ ನೀನು ನೆನೆಸುವಂಥದ್ದು ಎಲ್ಲವೂ ಕೂಡ ಮಾಯೆ. 10 ನಿಮಿಷದ ಸಂತೋಷ, ಒಂದು ಅರ್ಧ ಗಂಟೆಯ ಸಂತೋಷ, ಒಂದು ರಾತ್ರಿಯ ಸಂತೋಷ, ಕೆಲವು ದಿವಸಗಳ ಸಂತೋಷ. ಆದರೆ ಇದು ಯಾವುದೂ ಕೂಡ ನಿತ್ಯ ಸಂತೋಷದಲ್ಲಿ ಬರುವುದಿಲ್ಲ. ಒಪ್ಪಿಸಿಕೊಡಿರಿ ದೇವರ ಸಮ್ಮುಖದಲ್ಲಿ. ನೀವು ಅರಸನ ಮಕ್ಕಳಾಗಿ ಇದ್ದೀರಾ. ನೀವು ಈ ಲೋಕವನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ಅವರು ಬರುವಾಗ ಅದು ನಡೆಯುತ್ತದೆ. ಸಾವಿರಾರು ಭಕ್ತರೊಂದಿಗೆ ಭೂಮಿಯಲ್ಲಿ ನ್ಯಾಯ ತೀರಿಸುವುದಕ್ಕೆ ಬರುವಾಗ ಆಳ್ವಿಕೆ ಮಾಡುತ್ತಾರೆ. ಆಗ ಅದು ನಡೆಯುತ್ತದೆ. ಈಗ ನೀನು ಲೋಕವನ್ನು ಜಯಿಸಿ ಪರಲೋಕಕ್ಕಾಗಿ ಕರೆಯಲ್ಪಟ್ಟವನು. ನಿನಗೆ ಕೊಡಲ್ಪಟ್ಟ ಅಧಿಕಾರ ಅದಕ್ಕೆ ಸಂಬಂಧಪಟ್ಟದ್ದು. ಸುಮ್ಮನೆ ಹೋಗಿ ದೇವರ ಹತ್ರ ಚೀಪ್ ಆದಂಥದನ್ನು ಕೇಳಬೇಡ.
ಮನೆ ಕೊಡಿ ದೇವರೇ, ಮದುವೆ ಮಾಡಿಸಿರಿ ದೇವರೇ, ಮಗಳಿಗೆ ಹೇಗಾದ್ರೂ ಒಬ್ಬ ಹುಡುಗನನ್ನು ಕೊಡಿ ದೇವರೇ, ಒಳ್ಳೆ ಕೆಲಸ ಕೊಡಿರಿ ದೇವರೇ, ಮಗನಿಗೆ ಮಗು ಕೊಡಿರಿ ದೇವರೇ, ಮಗಳಿಗೆ ಮಗು ಕೊಡಿರಿ ದೇವರೇ, ಮೊಮ್ಮಕ್ಕಳನ್ನು ನೋಡಬೇಕು ದೇವರೇ, ಮನೆ ಕೊಡಿ ದೇವರೇ, ಕಾರ್ ಕೊಡಿ ದೇವರೇ, ಲ್ಯಾಂಡ್ ಕೊಡಿ ದೇವರೇ. ಚೀಪ್ ಆಗಿ ಕೇಳುತ್ತಾ ಇರಬೇಡ. ನೀವು ನಾನು ಅರಸನ ಮಕ್ಕಳು. ನೀವು ನಾನು ಕೇಳಬೇಕಾದುದು ಅನೇಕ ಇದೆ ಬೇರೆ, ಇವುಗಳನ್ನೆಲ್ಲ ಇದಕ್ಕಿಂತ ಮೇಲಾದಂಥದ್ದು. ವಿ ಆರ್ ಮೋರ್ ದೆನ್ ದ ಕಾನ್ಕರರ್ಸ್. ವಾಕ್ಯವು ಹಾಗೆ ಹೇಳುತ್ತದೆ, ವಿ ಆರ್ ಮೋರ್ ದ್ಯಾನ್ ಕಾನ್ಕರರ್ಸ್. ಅದರ ಅರ್ಥ ಏನು ಗೊತ್ತಾ? ಎಲ್ಲಾ ಸ್ಥಳದಲ್ಲೂ ಕೂಡ ನಮ್ಮನ್ನು ಜಯೋತ್ಸವದೊಡನೆ ಮೆರೆಸುವಂತ ದೇವರು, ಎಲ್ಲಾ ಸ್ಥಳದಲ್ಲೂ ಜಯವನ್ನು ಕೊಡುವಂತ ದೇವರು. ಒಂದು ವೇಳೆ ಕೆಲವು ಸ್ಥಳದಲ್ಲಿ ನೀನು ಬಿದ್ದಿರುತ್ತೀಯಾ, ಅದು ಕಣ್ಣಿನ ಆಶೆಯೋ, ಶರೀರದ ಆಶೆಯೋ, ಜೀವನದ ಗರ್ವವೋ, ಕೋಪವೋ, ಮೂರ್ಖತನವೋ, ಕೆಟ್ಟ ಮಾತಾಡಿರುತ್ತೀಯೋ, ಯಾವುದೋ ಒಂದು ಎಲ್ಲೋ ಒಂದು ಕಡೆ ಬಿದ್ದಿರುತ್ತೀಯಾ, ಕರ್ತನು ಹೇಳುತ್ತಾರೆ, ಅದು ಒಂದು ರೌಂಡ್ ಬಿದ್ದೆ, ನೆಕ್ಸ್ಟ್ ರೌಂಡಲ್ಲಿ ಎದ್ದೇಳು. ಈ ರೌಂಡಲ್ಲಿ ನಾವು ಜಯಿಸೋಣ, ಕಡೆಯ ತನಕ ಜಯಿಸೋಣ. ನೀನು ಕೆಳಗೆ ಬೀಳುವಂಥದ್ದು ಸಮಸ್ಯೆ ಇಲ್ಲ. ಯೇಸುವನ್ನು ಹೊರತುಪಡಿಸಿ ಬೀಳದೇ ಇರುವಂತನೊಬ್ಬನೂ ಇಲ್ಲ. ನೀನು ತಿಳಿದು ತಿಳಿಯದೆ ಮಾಡದೇ ಇರುವಂತ ಕಾಲ ಇರುತ್ತದೆ, ಅರಿಯದೇ ಇದ್ದಾಗ ಮಾಡಿದಂಥದ್ದು ಇರುತ್ತದೆ, ಉದ್ದಟತನದಲ್ಲಿ ಮಾಡಿದಂಥದ್ದು ಇರುತ್ತದೆ. ದೇವರು ಹೇಳುತ್ತಾರೆ, ಬಿದ್ದಿದ್ದೀಯಾ, ಪರವಾಗಿಲ್ಲ, ಮತ್ತೆ ಎದ್ದೇಳು, ಎದ್ದು ನಿಲ್ಲು, ಜಯಿಸುತ್ತೇನೆ ಎಂಬುದಾಗಿ ಹೇಳು. ಇನ್ನೂ ಒಂದು ಸಾರಿ ನನಗೆ ಬಲವನ್ನು ಕೊಡಿ ದೇವರೇ ಎಂಬುದಾಗಿ ಕೇಳು. ನೀನು ಮಾಡಿದಂಥ ಕಾರ್ಯಗಳಿಗಿಂತ 2ರಷ್ಟು ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಈಗ ನೀವು ನಾನು ಅದನ್ನೇ ಕೇಳಲಿದ್ದೇವೆ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ನಾವು ಜಯಶಾಲಿಗಳಾಗಿ ಪರಲೋಕದಲ್ಲಿ ಪ್ರವೇಶಿಸಬೇಕಾದವರು. ಈ ಲೋಕದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಿನ್ನ ಜೀವಿತವನ್ನು ಕಳಕೊಳ್ಳಬೇಡ, ನಿನ್ನ ದರ್ಶನವನ್ನು ಕಳಕೊಳ್ಳಬೇಡ, ನಿಮಗೆ ಇಟ್ಟಂತ ಕರುವಿಕೆಯನ್ನು ಕಳಕೊಳ್ಳಬೇಡ. ನೀವು ನಾನು ಯಾರು ಗೊತ್ತಾ? ಮೋರ್ ದ್ಯಾನ್ ದ ಕಾನ್ಕರರ್ಸ್. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ಕರಗಳನ್ನು ಮೇಲೆತ್ತಿ ದೇವರನ್ನು ದೃಷ್ಟಿಸಿ, ದೇವರೇ, ನನ್ನ ಓಟವು ಜಯದೊಂದಿಗೆ ಮುಗಿಯಬೇಕು, ಆ ದೇಶವನ್ನು ಸ್ವತಂತ್ರಿಸಿಕೊಳ್ಳಬೇಕು. ವೀಣೆ ನಾದ ಧ್ವನಿಸುವಂತ ಸಮಯ. ನನ್ನನ್ನು ಅಲ್ಲಿ ಬರಮಾಡಿಕೊಳ್ಳುತ್ತಾರೆ, ನನ್ನನ್ನು ಹೆಸರಿಡಿದು ಯೇಸು ಕರೆಯುತ್ತಾರೆ. ನನ್ನಲ್ಲಿ ಆನಂದವು ಉಕ್ಕಿತು. ನಾನು ಆತನ ಪಾದಕ್ಕೆ ಬಿದ್ದು ನಮಸ್ಕರಿಸಿದೆ, ಆನಂದ ಕಣ್ಣೀರನ್ನು ಸುರಿಸಿದೆ. ನನ್ನ ಓಟವು ಜಯದೊಂದಿಗೆ ಮುಗಿಯುತ್ತದೆ, ಆ ದೇಶವನ್ನು ಸ್ವತಂತ್ರಿಸಿಕೊಳ್ಳುತ್ತೇನೆ. ಈ ನಂಬಿಕೆ, ಈ ಭರವಸೆ, ಇದುವೇ ನಮ್ಮ ಡೆಸ್ಟಿನೇಷನ್. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಿ ಹ್ಯಾವ್ ಟು ಫಿನಿಶ್ ಲೈಕ್ ದಿಸ್ ಲಾರ್ಡ್. ವಿ ಹ್ಯಾವ್ ಟು ಕಂಪ್ಲೀಟ್ ಅವರ್ ಮಿನಿಸ್ಟ್ರಿ ಲೈಕ್ ದಿಸ್ ಲಾರ್ಡ್. ನಥಿಂಗ್ ಮೋರ್ ದ್ಯಾನ್ ದಿಸ್ ಲಾರ್ಡ್. ವಿ ಆರ್ ಮೋರ್ ದೆನ್ ದ ಕಾನ್ಕರರ್ಸ್. ಸರ್ವಶಕ್ತನಾದಂತಹ ನಮ್ಮ ದೇವರೇ, ಈ ದಿನಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ, ನಿಮ್ಮ ವಾಕ್ಯಕ್ಕೋಸ್ಕರವಾಗಿ ಸ್ತೋತ್ರ. ನಮ್ಮ ಓಟವು ಜಯದೊಂದಿಗೆ ಮುಗಿಯಲಿ ದೇವರೇ. ಯೇಸುವಿನ ನಾಮದಲ್ಲಿ ನಾವು ಸಂಪೂರ್ಣ ನಂಬಿಕೆಯಿಂದ ಹೇಳುತ್ತೇವೆ, ನಮ್ಮ ಓಟವು ಜಯದೊಂದಿಗೆ ಮುಗಿಯುತ್ತದೆ, ಆ ದೇಶವನ್ನು ನಾವು ಸ್ವತಂತ್ರಿಸಿಕೊಳ್ಳುತ್ತೇವೆ. ನಮ್ಮ ತಂದೆಯ ಪಾದಗಳಿಗೆ ಬಿದ್ದು ನಾವು ಶರಣಾಗುತ್ತೇವೆ, ಆನಂದ ಕಣ್ಣೀರನ್ನು ಸುರಿಸುತ್ತೇವೆ ದೇವರೇ. ನೀವೇ ನಮ್ಮ ಕಣ್ಣೀರನ್ನು ಒರೆಸುವಂತಹ ದೇವರು. ನಿಮ್ಮೊಂದಿಗೆ ನಮ್ಮನ್ನು ಸಿಂಹಾಸನದಲ್ಲಿ ಕೂರಿಸಿಕೊಳ್ಳಿರಿ ದೇವರೇ. ನಿಮ್ಮೊಂದಿಗೆ ಪಾಡುಗಳನ್ನು ಸಹಿಸುವುದಾದರೆ ನಿಮ್ಮೊಂದಿಗೆ ನಾವು ಆಳ್ವಿಕೆಯನ್ನು ಮಾಡುತ್ತೇವೆ. ಈ ಒಂದು ಮಾತು ಪ್ರತಿಯೊಬ್ಬೊಬ್ಬರ ಹೃದಯದಲ್ಲೂ ಕೂಡ ಹೋಗಲಿ ದೇವರೇ, ದರ್ಶನವಾಗಿ ಮಾರ್ಪಡಲಿ. ಒಂದೊಂದು ದಿನವೂ ಕೂಡ ಈ ಮಾತುಗಳು ನಮ್ಮ ರಕ್ತದಲ್ಲಿ ಬೆರೆಯಲಿ. ನೀವು ಬರುವ ತನಕ ಈ ವಾಕ್ಯವು ನಮ್ಮೊಳಗೆ ಬೇರೂರಲಿ. ನೀವು ಮಾತ್ರ ಮಹಿಮೆ ಹೊಂದಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.